ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಆಸ್ ಪರ್ ನ್ಯೂ ಸಿಲೆಬಸ್ ಹೊಸ ಸಿಲೆಬಸ್ ಪ್ರಕಾರ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 10 ಮಾದರಿ ಪ್ರಶ್ನೆ ಪತ್ರಿಕೆಗಳು ನಂಬರ್ 10 ಇದರಲ್ಲಿರೋ 20 ಲೆಕ್ಕನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾನೆ ಅಂದರೆ ಈ ರೀತಿ ಒಂದು ಆ್ಯಂಗಲ್ ಕೊಟ್ಟಿದ್ದಾನೆ. ಈ ರೀತಿ ಒಂದು ಆ್ಯಂಗಲ್ ಕೊಟ್ಬಿಟ್ಟು ಇದ್ರದ್ದು ರಿಫ್ಲೆಕ್ಸ್ ಆ್ಯಂಗಲ್, ಆಯಿತಾ, ಇಂಗ್ಲೀಷಲ್ಲಿ ರಿಫ್ಲೆಕ್ಸ್ ಆ್ಯಂಗಲ್, ಕನ್ನಡದಲ್ಲಿ ಪ್ರತಿಫಲಿತ ಕೋನನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಇದು ತುಂಬ ಸಿಂಪಲ್ ಆಗಿದೆ. ಏನು ಮಾಡಿ ಅಂದರೆ 360 ಡಿಗ್ರಿಲಿ 135ನ ಮೈನಸ್ ಮಾಡಿ. 10ರಲ್ಲಿ 5 ಕಳೆದ್ರೆ 5, 5ರಲ್ಲಿ 3 ಕಳೆದ್ರೆ 2, 225 ಬರುತ್ತೆ. ಆಯಿತಾ, ಇದರ ರಿಫ್ಲೆಕ್ಸ್ ಆ್ಯಂಗಲ್ 225 ಡಿಗ್ರಿ ಬರುತ್ತೆ. ಇದರ ರಿಫ್ಲೆಕ್ಸ್ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಪ್ರತಿಫಲಿತ ಕೋನ ಅಂತ ಹೇಳ್ತಾರೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಏನು ಕೇಳಿದ್ದಾನೆ ಅಂದರೆ ದ ಆವ್ರೇಜ್ ಆಫ್ ದ ಸ್ಕ್ವೇರ್ ಆಫ್ ಫಸ್ಟ್ 7 ನ್ಯಾಚುರಲ್ ನಂಬರ್, ಕನ್ನಡದಲ್ಲಿ ಮೊದಲ 7 ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಸರಾಸರಿ ಅಂತ ಕೇಳಿದ್ದಾನೆ. ಆಯಿತಾ, ಫಸ್ಟ್ 7 ನ್ಯಾಚುರಲ್ ನಂಬರ್ ಅಂದರೆ ಇದು 1 ರಿಂದ 7 ಗಂಟ ಫಸ್ಟ್ 7 ನ್ಯಾಚುರಲ್ ನಂಬರ್ ಅಥವಾ ಕನ್ನಡದಲ್ಲಿ ಮೊದಲ 7 ಸ್ವಾಭಾವಿಕ ಸಂಖ್ಯೆಗಳು. ಆಯಿತಾ, ಇದರದ್ದು ಸ್ಕ್ವೇರ್ ಫೈಂಡ್ ಔಟ್ ಮಾಡಿ, ಇದ್ರ ವರ್ಗ ಫೈಂಡ್ ಔಟ್ ಮಾಡಿ. 1ರದ್ದು 1 ಆಗುತ್ತೆ, 2ರದ್ದು 4 ಆಗುತ್ತೆ, 3 3ಲಿ 9, 4 4 16, 5 5ಲಿ 25, 6 6ಲಿ 36, 7 7ಲಿ 49. ಆಯಿತಾ, ಇದ್ರದ್ದು ಸ್ಕ್ವೇರ್ ಫೈಂಡ್ ಔಟ್ ಆಯಿತು. ಇದಾದಮೇಲೆ ಏನು ಕೇಳಿದ್ದಾನೆ? ಇದ್ರದ್ದು ಆವ್ರೇಜ್ ಕೇಳಿದ್ದಾನೆ. ಆಯಿತಾ, ಇದ್ರದ್ದು ಆವ್ರೇಜ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಫಸ್ಟ್ ಏನು ಮಾಡಿ, ಇಷ್ಟನ್ನು ಆ್ಯಡ್ ಮಾಡಿ. ಇಷ್ಟನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 140 ಬರುತ್ತೆ. 140 ಬರುತ್ತೆ. ಆಯಿತಾ, ಆವ್ರೇಜ್ ಅಂದರೆ ಏನು? ಆವ್ರೇಜ್ ಅಥವಾ ಸರಾಸರಿ ಅಂದರೆ ಮೇಲ್ಗಡೆ ಸಮ್ಮು. ಆಯಿತಾ, ಇದು ಸಮ್ ಆಗುತ್ತೆ. ಸಮ್ ಅಥವಾ ಕನ್ನಡದಲ್ಲಿ ಮೊತ್ತ ಸಮ್ ಡಿವೈಡೆಡ್ ಬೈ ನಂಬರ್. ಎಷ್ಟು ನಂಬರ್ ಇದೆ? 1 2 3 4 5 6 7. ಆಯಿತಾ, ಇದು ಮಾಡಿದ್ರೆ ನಮಗೆ 20 ಬರುತ್ತೆ. ಆಯಿತಾ, ಸಮ್ ಬೈ ನಂಬರ್ ಫಾರ್ಮುಲಾ ಇದು. ಅಂದರೆ ಟೋಟಲ್ ಸಮ್ ಬೈ ಟೋಟಲ್ ನಂಬರ್ ಅಂತ ಕನ್ನಡದಲ್ಲಿ ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ. ಆಯಿತಾ, ಒಟ್ಟು ಮೊತ್ತ ಎಷ್ಟಿದೆ? 140. ಒಟ್ಟು ಮೊತ್ತ 140, ಒಟ್ಟು ಸಂಖ್ಯೆ 7 ಇದೆ. ಆಯಿತಾ, ಇದು ಸರಾಸರಿ ಏನು ಬರುತ್ತೆ? 20 ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಏಪ್ರಿಲ್ 1ನೇ ತಾರೀಕು ಸೋಮವಾರ ಮಂಡೇ ಅಂತೆ. ಆಯಿತಾ, ಅದೇ ತಿಂಗಳು ಏಪ್ರಿಲ್ 18ನೇ ತಾರೀಕು ಯಾವ ದಿನ ಬರುತ್ತೆ ಅಂತ ಕೇಳಿದ್ದಾನೆ. ಆಯಿತಾ, ಏಪ್ರಿಲ್ 1ನೇ ತಾರೀಕು ಸೋಮವಾರ ಅಂತೆ, ಅದೇ ತಿಂಗಳು ಏಪ್ರಿಲ್ 18ನೇ ತಾರೀಕು ಯಾವ ದಿನ ಬರುತ್ತೆ ಅಂತ ಕೇಳಿದ್ದಾನೆ. ಆಯಿತಾ, ಫಸ್ಟ್ ಏನು ಮಾಡಿ ನೋಡಿ, ಏಪ್ರಿಲ್ 1ನೇ ತಾರೀಕು ಮಂಡೇ ಅಂತ ಬರ್ಕೊಳ್ಳಿ. ಆಯಿತಾ, ಏಪ್ರಿಲ್ 1ನೇ ತಾರೀಕು ಮಂಡೇ ಅಂತ ಈ ರೀತಿ ಬರ್ಕೊಳ್ಳಿ. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಅಂತ ಬರ್ಕೊಳ್ಳಿ. ಆಯಿತಾ, ಏಪ್ರಿಲ್ 1ನೇ ತಾರೀಕು ಮಂಡೇ ಅಂತೆ. ಆಯಿತಾ, ಇದನ್ನು ಡೈರೆಕ್ಟಾಗಿ ಫಿಲ್ ಮಾಡಿ. ನೆಕ್ಸ್ಟು 1 + 7 ಏನಾಗುತ್ತೆ? 8 ಆಗುತ್ತೆ. 8 + 7 ಏನಾಗುತ್ತೆ? 15 ಆಗುತ್ತೆ. ಅವ್ನು ಕೇಳಿರೋದು 18 ಅಲ್ವಾ? ಸೊ ಇಲ್ಲಿ ಸ್ಟಾಪ್ ಮಾಡಿ. 1 + 7 8 ಆಗುತ್ತೆ, 8 + 7 15 ಆಗುತ್ತೆ. ಆಯಿತಾ, 18ನೇ ತಾರೀಕು ನೋಡಿ, 15ನೇ ತಾರೀಕು, 16ನೇ ತಾರೀಕು, 17ನೇ ತಾರೀಕು, 18ನೇ ತಾರೀಕು. ಆಯಿತಾ, ಅದೇ ತಿಂಗಳು 18ನೇ ತಾರೀಕು ಯಾವ ದಿನ ಬರುತ್ತೆ? ಥರ್ಸ್ಡೇ, ಗುರುವಾರ ಬರುತ್ತೆ. ಆಯಿತಾ, ಅದೇ ತಿಂಗಳು 17ನೇ ತಾರೀಕು ಥರ್ಸ್ಡೇ ಅಥವಾ ಕನ್ನಡದಲ್ಲಿ ಗುರುವಾರ ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಈ ರೀತಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾನೆ. ಡಯಾಗ್ರಾಮ್ ಕೊಟ್ಬಿಟ್ಟು ಈ ಆ್ಯಂಗಲ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ, ಕ್ವಶನ್ ಮೆನ್ಷನ್ ಮಾಡಿದ್ದಾನೆ. ಇದಿದೆಯಲ್ಲ CBA, ಈ ಆ್ಯಂಗಲ್ 90 ಡಿಗ್ರಿ ಅಂತ ಮೆನ್ಷನ್ ಮಾಡಿದ್ದಾನೆ. CBA ಈ ಆ್ಯಂಗಲ್ಲು 90 ಡಿಗ್ರಿ ಅಂತ ಮೆನ್ಷನ್ ಮಾಡಿದ್ದಾನೆ. ಬೇಕು ಅಂದರೆ ಇಲ್ಲ ಮೆನ್ಷನ್ ಮಾಡ್ತಾ ಇದ್ದೀನಿ ನೋಡಿ. ಆಯಿತಾ, ಈ ಆ್ಯಂಗಲ್ಲು 90 ಡಿಗ್ರಿ ಅಂತ ಕ್ವಶನಲ್ಲಿ ಮೆನ್ಷನ್ ಮಾಡಿದ್ದಾನೆ. 90 ಡಿಗ್ರಿ ಅಂತ. ಆಯಿತಾ, ಈ ಆ್ಯಂಗಲ್ ಕೊಟ್ಟಿದ್ದಾನೆ, ಇದನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ. 90 ಡಿಗ್ರಿ ಎಲ್ಲಿಂದ ಇಲ್ಲಿಗೆ 90 ಡಿಗ್ರಿ ಇದೆ ಅಂತ ಮೈನಸ್ 12 ಡಿಗ್ರಿ 27 ಡಿಗ್ರಿ. ಆಯಿತಾ, 90 ಡಿಗ್ರಿಲಿ 27 ಡಿಗ್ರಿ ಮತ್ತು 12 ಡಿಗ್ರಿನ ಮೈನಸ್ ಮಾಡಿ. ಮೈನಸ್ ಮಾಡಿದ್ರೆ ಏನು ಬರುತ್ತೆ? ಇದನ್ನು ಆ್ಯಡ್ ಮಾಡಿದ್ರೆ 39 ಬರುತ್ತೆ, ಮೈನಸ್ ಮಾಡಿದ್ರೆ 51 ಡಿಗ್ರಿ ಬರುತ್ತೆ. ಆಯಿತಾ, 90 ಡಿಗ್ರಿ ಆ್ಯಂಗಲಲ್ಲಿ 12 ಡಿಗ್ರಿ ಮತ್ತು 27 ಡಿಗ್ರಿನ ಮೈನಸ್ ಮಾಡಿದ್ರೆ ಈ ಆ್ಯಂಗಲು 51 ಡಿಗ್ರಿ ಬರುತ್ತೆ. ಈ ಆ್ಯಂಗಲು 51 ಡಿಗ್ರಿ ಬರುತ್ತೆ, ಈ ಆ್ಯಂಗಲ್. ಆಯಿತಾ, ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಆನ್ಸರ್ ಎ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಈ ರೀತಿ ರೇಷಿಯೋ ಮತ್ತು ಪ್ರಪೋರ್ಷನ್ ಕೊಟ್ಟಿದ್ದಾನೆ.
ರೇಷಿಯೋ ಮತ್ತು ಪ್ರಪೋರ್ಷನ್ ಕೊಟ್ಬಿಟ್ಟು ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಅದರಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ, ನಾನು ಕನ್ಫ್ಯೂಸ್ ಆಗಬಾರ್ದು ಅಂತ ಎಕ್ಸ್ ಅಂತ ಬರ್ಕೊಂಡಿದ್ದೀನಿ ಆಯಿತಾ. ಇದು ರೇಷಿಯೋ ಆಗುತ್ತೆ, ಇದೊಂದು ರೇಷಿಯೋ ಆಗುತ್ತೆ, ಇದೊಂದು ರೇಷಿಯೋ ಆಗುತ್ತೆ ಆಯಿತಾ. ಇದು ರೇಷಿಯೋ, ಇದು ರೇಷಿಯೋ ಆಗುತ್ತೆ, ಇದು ಪ್ರಪೋರ್ಷನ್ ಆಗುತ್ತೆ. ಈ 4 ಚಿಕ್ಕಿದೆಯಲ್ಲ ಇದು ಪ್ರಪೋರ್ಷನ್ ಆಗುತ್ತೆ. ಸಿಂಪ್ಲಿಫೈ ಮಾಡ್ಕೊಳ್ಳಿ. 2.4 ಡಿವೈಡೆಡ್ ಬೈ ಎಕ್ಸ್ ಆಯಿತಾ. ಪ್ರಪೋರ್ಷನ್ಗೆ ಈಕ್ವಲ್ ಸೈನ್ ಹಾಕ್ಕೊಳ್ಳಿ, ಇದು ಎಕ್ಸ್ ಡಿವೈಡೆಡ್ ಬೈ 0.6 ಅಂತ ಬರ್ಕೊಳ್ಳಿ ಆಯಿತಾ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಈಗ 2.4 ಇಂಟು 0.6 ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ, ಎಕ್ಸ್ ಇಂಟು ಎಕ್ಸ್ ಈ ರೀತಿಯೇ ಬರ್ಕೊಳ್ಳಿ, ಎಕ್ಸ್ ಇಂಟು ಎಕ್ಸ್ ಅಂತ ಬರ್ಕೊಳ್ಳಿ ಆಯಿತಾ. ಇಲ್ಲಿ ನೋಡಿ, ಇದನ್ನು ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಆಯಿತಾ. ಈಗ ನೋಡಿ, ಒಂದು ಡಿಜಿಟ್ ಆದಮೇಲೆ ಚುಕ್ಕಿದೆ, ಒಂದು ಡಿಜಿಟ್ ಆದಮೇಲೆ ಚುಕ್ಕಿದೆ ಆಯಿತಾ. 2 ಚುಕ್ಕಿದೆ, ಒಂದು ಡಿಜಿಟ್ ಆದಮೇಲೆ ಚುಕ್ಕಿದೆ, ಒಂದು ಡಿಜಿಟ್ ಆದಮೇಲೆ ಚುಕ್ಕಿದೆ, ಟೋಟಲಾಗಿ 2 ಚುಕ್ಕಿದೆ. 2 ಚುಕ್ಕಿನ ಸೈಡಲ್ಲಿ ಬರ್ಕೊಳ್ಳಿ ಆಯಿತಾ. ಇದನ್ನು ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ. 24 ಇಂಟು 6 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂದ್ಬಿಟ್ಟು ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ. ಇದೇನಾಗುತ್ತೆ 144 ಆಗುತ್ತೆ, ಇದು ಎಕ್ಸ್ ಸ್ಕ್ವೇರ್ ಆಗುತ್ತೆ ಆಯಿತಾ. ಈಗ ಇದ್ರದ್ದು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿ. ಇದ್ರದ್ದು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿದ್ರೆ ಏನು ಬರುತ್ತೆ, 12 ಇಂಟು 12 ಆಗುತ್ತೆ. ಇದನ್ನು ಎಕ್ಸ್ ಇಂಟು ಎಕ್ಸ್ ಅಂತ ಬರ್ಕೋಬೋದು. ಇಲ್ಲಿ ನೋಡಿ, ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ, 12 ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, 12 ಆಗುತ್ತೆ. ಇಲ್ಲಿ ನೋಡಿ, 2 ಚುಕ್ಕಿ ಬರ್ಕೊಂಡಿದ್ದೀವಲ್ಲ, ಸೈಡಲ್ಲಿ ಇಟ್ಟಿದ್ದೀವಲ್ಲ ಆಯಿತಾ. ಇದ್ರದ್ದು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿದ್ರೆ ನಮಗೆ 2 ಚುಕ್ಕಿಗೆ 1 ಚುಕ್ಕಿ ಸಿಗುತ್ತೆ ಆಯಿತಾ. 2 ಚುಕ್ಕಿಗೆ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿದ್ರೆ 1 ಚುಕ್ಕಿ ಸಿಗುತ್ತೆ. ಸೊ ಒಂದು ಚುಕ್ಕಿನ ಇಲ್ಲಿ ಬರ್ಕೊಳ್ಳಿ, ಒಂದು ಡಿಜಿಟ್ ಆದ್ಮೇಲೆ ಚುಕ್ಕಿಡಿ, ಒಂದು ಡಿಜಿಟ್ ಆದ್ಮೇಲೆ ಚುಕ್ಕಿಡಿ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಎ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಈ ರೀತಿ 4 ನಂಬರ್ ಕೊಟ್ಟಿದ್ದಾನೆ, 4 ಡೆಸಿಮಲ್ ನಂಬರ್ ಕೊಟ್ಬಿಟ್ಟು ಅದನ್ನು ಆರೋಹಣ ಅಸೆಂಡಿಂಗ್ ಆರ್ಡರ್ ಬರೀರಿ ಅಂತ ಕೇಳಿದ್ದಾನೆ ಆಯಿತಾ. ಅಲ್ಲಿ ಆರಿಜಾಂಟಲ್ ಕೊಟ್ಟಿದ್ದಾರೆ, ಅಲ್ಲಿ ಆರಿಜಾಂಟಲ್ ಕೊಟ್ಟಿದ್ದಾರೆ, ನೀವು ವರ್ಟಿಕಲಾಗಿ ಬರ್ಕೊಳ್ಳಿ, ವರ್ಟಿಕಲಾಗಿ ಬರ್ಕೊಳ್ಳಿ ಆಯಿತಾ. ನೋಡಿ, ಫಸ್ಟ್ ಲೈನಲ್ಲಿ ಏನಿದೆ, ಎಲ್ಲ 0 ಇದೆ, ಸೇಮ್ ಇದೆ. ಈಗ ಸೆಕೆಂಡ್ ಲೈನ್ ಬನ್ನಿ. ಸೆಕೆಂಡ್ ಲೈನಲ್ಲಿ ತುಂಬ ಚಿಕ್ಕದು ಯಾವುದು, ಸೆಕೆಂಡ್ ಲೈನಲ್ಲಿ ತುಂಬ ಚಿಕ್ಕದು ಇದಿದೆ ಆಯಿತಾ, ಅತ್ಯಂತ ಚಿಕ್ಕದು. ಸೊ ಫಸ್ಟು ಚಿಕ್ಕದು ಬರ್ಕೊಳ್ಳಿ 0.18. ಅದಾದಮೇಲೆ ನೆಕ್ಸ್ಟ್ ಚಿಕ್ಕದು ಯಾವುದು, ಒಂದಾದಮೇಲೆ 2 ಬರುತ್ತೆ, 0.23 ಆಗುತ್ತೆ ಆಯಿತಾ. ಅದಾದಮೇಲೆ ನೆಕ್ಸ್ಟ್ ಬರುತ್ತೆ 0.3 ಆಗುತ್ತೆ, ಅದಾದಮೇಲೆ 0.81 ಆಗುತ್ತೆ ಆಯಿತಾ. ಇದು ಅಸೆಂಡಿಂಗ್ ಆರ್ಡ್ರು. 0.18, 0.23, 0.3, 0.81. ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ಏನು ಕೊಟ್ಟಿದ್ದಾನೆ ಅಂದರೆ, ಒಬ್ಬ ವ್ಯಕ್ತಿ ಒಂದು ರೇಡಿಯೋನ 900 ರೂಪಾಯಿಗೆ ಪರ್ಚೇಸ್ ಮಾಡ್ತಾನಂತೆ. 900 ರೂಪಾಯಿಗೆ ಪರ್ಚೇಸ್ ಮಾಡಿ 1200 ರೂಪಾಯಿಗೆ ರೇಡಿಯೋನ ಮಾರ್ತಾನಂತೆ. ಪ್ರಾಫಿಟ್ ಆಯಿತಾ, ಲಾಸ್ ಆಯಿತಾ ಇವನಿಗೆ ಪ್ರಾಫಿಟ್ ಆಯಿತು, ಇವನಿಗೆ ಲಾಭ ಆಯಿತು, ಪ್ರಾಫಿಟ್ ಆಯಿತು. ಎಷ್ಟಾಯಿತು ನೋಡಿ, 900 ರೂಪಾಯಿಗೆ ಪರ್ಚೇಸ್ ಮಾಡಿದ್ದಾನೆ, 1200 ರೂಪಾಯಿಗೆ ಮಾರಿದ್ದಾನೆ, ಪ್ರಾಫಿಟು 300 ರೂಪಾಯಿ ಆಯಿತು ಆಯಿತಾ. ಕ್ವಶನಲ್ಲಿ ಏನು ಕೇಳಿದೆ, ಪರ್ಸೆಂಟೇಜ್ ಪ್ರಾಫಿಟ್ ಕೇಳಿದ್ದಾರೆ, ಶೇಕಡ ಲಾಭ ಆಯಿತಾ. ಕೆಳಗಡೆ ಏನು ಬರ್ಕೋಬೇಕು, ಕೊಂಡ ಬೆಲೆ ಅಥವಾ ಕಾಸ್ಟ್ ಪ್ರೈಸು. ಮೇಲ್ಗಡೆ ಪ್ರಾಫಿಟ್ ಆಗಿದ್ರೆ ಪ್ರಾಫಿಟ್ಟು, ಲಾಸ್ ಆಗಿದ್ರೆ ಲಾಸು. ಇಲ್ಲಿ ಪ್ರಾಫಿಟ್ ಆಗಿದೆ, ಪ್ರಾಫಿಟ್ ಬರ್ಕೊಳ್ಳಿ, ಇಂಟು 100 ಮಾಡಿ ಆಯಿತಾ. 20 ಡಮಾರ್ ಆಗುತ್ತೆ. ನೀವು 300/9ನ ಸಿಂಪ್ಲಿಫೈ ಮಾಡಿ, ನಿಮಗೆ ಆನ್ಸರು 33.33% ಬರುತ್ತೆ ಆಯಿತಾ. ಹಿಂಗಾರು ಬರ್ಕೋಬೋದು, ಅದನ್ನು ಹಿಂಗಾರು ಬರ್ಕೋಬೋದು. 33 ಈ ರೀತಿನಾರು ಬರ್ಕೋಬೋದು. ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8 ನೋಡಿದ್ರೆ ಗೊತ್ತಾಗುತ್ತೆ, ಅದು ಆವ್ರೇಜ್ ಅಥವಾ ಸರಾಸರಿ ಪ್ರಾಬ್ಲಮ್ ಆಯಿತಾ. ಅದನ್ನು ಲೈನ್ ಬೈ ಲೈನು ಓದಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಫಸ್ಟ್ ಲೈನ್ ಓದಿ. ಫಸ್ಟ್ ಲೈನಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ದ ಆವ್ರೇಜ್ ಏಜ್ ಆಫ್ 4 ಸಿಸ್ಟರ್ ಈಸ್ 7 years ಆಯಿತಾ. ಇನ್ನೊಂದ್ಸಲ ಫಾರ್ಮುಲಾ ಬರ್ಕೋತೀನಿ. ಆವ್ರೇಜ್ ಈಸ್ ಈಕ್ವಲ್ ಟು ಸಮ್ ಬೈ ನಂಬರ್, ಟೋಟಲ್ ಸಮ್ ಬೈ ಟೋಟಲ್ ನಂಬರ್ ಆಯಿತಾ. ದ ಆವ್ರೇಜ್ ಏಜ್ ಆಫ್ 4 ಸಿಸ್ಟರ್, ದ ಆವ್ರೇಜ್ ಏಜ್ ಆಫ್ 4 ಸಿಸ್ಟರ್ ಅಂದರೆ ನಂಬರ್ ಆಫ್ ಸಿಸ್ಟರ್ ಎಷ್ಟು ಜನ ಇದ್ದಾರೆ, ನಂಬರ್ ಆಫ್ ಸಿಸ್ಟರ್ಸ್ 4 ಜನ ಇದೆ, ನಂಬರ್ಸು 4 ಇದೆ. ಆವ್ರೇಜ್ ಏಜ್ ಎಷ್ಟು ಕೊಟ್ಟಿದ್ದಾನೆ, 7 years ಅಂತ ಕೊಟ್ಟಿದ್ದಾನೆ ಆಯಿತಾ. ಫಸ್ಟ್ ಸೆಂಟೆನ್ಸು ಇದನ್ನು ಸಾಲ್ವ್ ಮಾಡಿ ಆಯಿತಾ. ಸಾಮಾನ್ಯವಾಗಿ ಈ ರೀತಿ ಪ್ರಾಬ್ಲಮಲ್ಲಿ ಯಾವಾಗಲೂ 2 ಪಾರ್ಟ್ ಇರುತ್ತೆ, 2 ಸಲ ಸಾಲ್ವ್ ಮಾಡಬೇಕು ಆಯಿತಾ. ನೆಕ್ಸ್ಟ್ ಸಮ್ ಈಸ್ ಈಕ್ವಲ್ ಟು 7 4 28 ಆಯಿತಾ. ಸಮ್ಮು 7 4 28 ಬಂತು ಆಯಿತಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ನ ಓದಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ.
ನೆಕ್ಸ್ಟ್ ಏನು ಕೇಳಿದ್ದಾನೆ, ಇಫ್ ದ ಏಜ್ ಆಫ್ ಮದರ್ ಈಸ್ ಇನ್ಕ್ಲೂಡೆಡ್, ಇಫ್ ದ ಏಜ್ ಆಫ್ ಮದರ್ ಈಸ್ ಇನ್ಕ್ಲೂಡೆಡ್. ಆಯಿತಾ, ಪುನಃ ಫಾರ್ಮುಲಾ ಇದೆ, ಮೇಲ್ಗಡೆ ಏನಿದೆ ಫಾರ್ಮುಲಾ. ಆಯಿತಾ, ನೋಡಿ ನಂಬರು ಇಫ್ ದ ಏಜ್ ಆಫ್ ಮದರ್ ಈಸ್ ಇನ್ಕ್ಲೂಡೆಡ್, ಇದರಲ್ಲಿ ಅವ್ರ ತಾಯಿನೂ ಸೇರಿಸ್ಕೊಳ್ತಾ ಇದ್ದಾರೆ. 4 ಜನ ಇದ್ದದ್ದು ಏನಾಗುತ್ತೆ ನೋಡಿ, 4 ಜನ ಇದ್ದದ್ದು ಪ್ಲಸ್ 1 ಆಗುತ್ತೆ, 5 ಜನ ಆಗುತ್ತೆ. 4 ಜನ ಇದ್ದಾರೆ, 4 ಜನ ಸಿಸ್ಟರ್ಸು, ಅವ್ರ ತಾಯಿನೂ ಸೇರಿಸ್ಕೊಳ್ತಾ ಇರೋದ್ರಿಂದ ಇದು 5 ಜನ ಆಗುತ್ತೆ. ಆಯಿತಾ, ಇಫ್ ದ ಏಜ್ ಆಫ್ ಮದರ್ ಈಸ್ ಇನ್ಕ್ಲೂಡೆಡ್ ದ ಆವ್ರೇಜ್ ಏಜ್ ಈಸ್ ಇನ್ಕ್ರೀಸ್ಡ್ ಬೈ 6. ಆವ್ರೇಜ್ ಏಜ್ ಏನಿದೆ 7 ಇದೆ. ಆಯಿತಾ, ಆವ್ರೇಜ್ ಏಜು 7 ಇದೆ. ಅವ್ರ ತಾಯಿನೂ ಸೇರಿಸ್ಕೊಂಡ್ರೆ ಆವ್ರೇಜ್ ಏಜು ಜಾಸ್ತಿ ಆಗುತ್ತಂತೆ. ಆಯಿತಾ, ಆವ್ರೇಜ್ ಏಜು 6 ಜಾಸ್ತಿ ಆಗುತ್ತಂತೆ. ಆಯಿತಾ, ನಂಬರ್ 6 ಜಾಸ್ತಿ ಆಗುತ್ತೆ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇದರಲ್ಲಿ ಏನು ಬರ್ಕೊಳ್ಳಿ, ಇಲ್ಲಿ ನೋಡಿ 4 ಜನ ಅಲ್ವಾ, ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ 4 ಜನ ಆಯಿತು. ಇದು 4 ಜನ ಆಯಿತು. ಅವ್ರ ತಾಯಿನ ಎಮ್ ಅಂತ ಬರ್ಕೊಳ್ಳಿ, ಮದರ್. ಅವ್ರ ತಾಯಿನ ಎಮ್ ಅಂತ ಬರ್ಕೊಳ್ಳಿ. ಅವ್ರು ಈಗ ಕೇಳಿರೋದು ದ ಏಜ್ ಆಫ್ ದ ಮದರ್ ಈಸ್, ಆ ತಾಯಿದು ಏಜ್ ಫೈಂಡ್ ಔಟ್ ಮಾಡಬೇಕು. ಆಯಿತಾ, ನೋಡಿ ಇನ್ನೊಂದ್ಸಲ ಬ್ರೀಫ್ ಮಾಡ್ತೀನಿ. 4 ಸಹೋದರಿಯರ ಸರಾಸರಿ ವಯಸ್ಸು 7. 4 ಜನ ಸಿಸ್ಟರ್ ಇದ್ದಾರಂತೆ, ಅವ್ರದ್ದು ಸರಾಸರಿ ಏಜು 7 ಅಂತ. ಆಯಿತಾ, ಫಸ್ಟ್ ಪಾರ್ಟ್ ಕಂಪ್ಲೀಟ್ ಮಾಡಿ, ಸಮ್ ಫೈಂಡ್ ಔಟ್ ಮಾಡಿ, ಫಸ್ಟ್ ಪಾರ್ಟು ಕಂಪ್ಲೀಟ್ ಮಾಡಿ. ಸೆಕೆಂಡ್ ಪಾರ್ಟ್ ಬನ್ನಿ, 4 ಜನದ ಜೊತೆಲಿ ಅವ್ರ ತಾಯಿನೂ ಸೇರಿಸ್ಕೊಂಡ್ರೆ 5 ಜನ ಆಗುತ್ತೆ. ಆಯಿತಾ, 5 ಜನ ಆಗುತ್ತೆ. ನೋಡಿ 1 2 3 4 ಜನದ ಜೊತೆಲಿ ಅವ್ರ ತಾಯಿನೂ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡ್ರೆ ಆವ್ರೇಜ್ ಏಜು 6 ವರ್ಷ ಜಾಸ್ತಿ ಆಗುತ್ತೆ ಅಂತ ಅನ್ಕೋಬೋದು. 6 ವರ್ಷ ಜಾಸ್ತಿ ಆಗುತ್ತೆ. ಸಿಂಪ್ಲಿಫೈ ಮಾಡಿ ನಿಮ್ಗೆ ಇದು ಬರುತ್ತೆ. ಆಯಿತಾ, 7 + 6 ಎಷ್ಟಾಗುತ್ತೆ, 13 ಆಗುತ್ತೆ. 6 6 12 13 ಆಗುತ್ತೆ. ಇದೇನಾಗುತ್ತೆ, 4 + 1 5 ಆಗುತ್ತೆ. ಆಯಿತಾ, ನೋಡಿ ಈ 4 ಜನದ ಸಮ್ ಇದೆಯಲ್ಲ, 4 ಜನದ್ದು ಆಲ್ರೆಡಿ ಗೊತ್ತಿದೆ 28. 4 ಜನದ ಎಷ್ಟಿದೆ, 28 ಪ್ಲಸ್ ಎಮ್ ಅಂತ ಹಾಕ್ಕೊಳ್ಳಿ. ಇದ್ರ ಸಮ್ ಗೊತ್ತಿದೆ 28. ಆಯಿತಾ, 13 5 ಎಷ್ಟಾಯಿತು, 13 5 65 ಈಸ್ ಈಕ್ವಲ್ ಟು 28 ಪ್ಲಸ್ ಎಮ್ ಅಂತ ಬರ್ಕೊಳ್ಳಿ. 28 ಈ ಕಡೆ ಬಂದೇನು 65 ಮೈನಸ್ 28 ಆಗುತ್ತೆ, ಈ ಕಡೆ ಎಮ್ ಆಗುತ್ತೆ. ಆಯಿತಾ, ಮೈನಸ್ ಮಾಡಿ ಎಷ್ಟಾಗುತ್ತೆ, ಎಮ್ ಈಸ್ ಈಕ್ವಲ್ ಟು 37 ಬರುತ್ತೆ. ಆಯಿತಾ, ಆ ತಾಯಿದು ಏಜು 37 ವರ್ಷ ಆಗಿರುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ನಲ್ಲಿ ಏನು ಕೇಳಿದ್ದಾನೆ ಅಂದರೆ, ಒಂದು ಅಮೌಂಟ್ ಇದೆಯಂತೆ, ಅದನ್ನು ಪ್ರಿನ್ಸಿಪಲ್ ಅಮೌಂಟ್ ಅಂತ ಅಂದ್ಕೊಳ್ಳಿ. ಒಂದು ಅಮೌಂಟು ಕನ್ನಡದಲ್ಲಿ ಅಸಲು ಅಥವಾ ಪ್ರಿನ್ಸಿಪಲ್ ಅಮೌಂಟು. ಒಂದು ಅಮೌಂಟು 1250 ರೂಪಾಯಿ 6% ಬಡ್ಡಿ ದರದಲ್ಲಿ, ಶೇಕಡ 6% ಬಡ್ಡಿ ದರದಲ್ಲಿ ಎಷ್ಟು ವರ್ಷಗಳಿಗೆ 1400 ರೂಪಾಯಿ ಆಗುತ್ತೆ ಅಂತ ಕೇಳಿದ್ದಾನೆ. ಆಯಿತಾ, 1250 ರೂಪಾಯಿ ಇರುತ್ತೆ, ಅದಕ್ಕೆ 6% ಬಡ್ಡಿ ದರದಲ್ಲಿ ಎಷ್ಟು ವರ್ಷ ಬಿಟ್ಕೊಂಡು 1400 ರೂಪಾಯಿ ಆಗುತ್ತೆ ಅಂತ ಕೇಳಿದ್ದಾರೆ. ಆಯಿತಾ, ಇಲ್ಲಿ ಟೈಮ್ ಪೀರಿಯಡ್ ಫೈಂಡ್ ಔಟ್ ಮಾಡಬೇಕು. ಆಯಿತಾ, ಈ ಅಮೌಂಟ್ ಇದೆಯಲ್ಲ, ಈ ಅಮೌಂಟು ಇದನ್ನು ಅಮೌಂಟ್ ಅಂತ ಹೇಳ್ತಾರೆ. ಅಮೌಂಟ್ ಅಂದರೆ ಇದರಲ್ಲಿ ಪ್ರಿನ್ಸಿಪಲ್ ಅಮೌಂಟು ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ 2 ಸೇರಿದೆ. ಆಯಿತಾ, ಪ್ರಿನ್ಸಿಪಲ್ ಅಮೌಂಟ್ಗೆ ಬಡ್ಡಿ ಸೇರಿಸಿ, ಅಸಲಿಗೆ ಬಡ್ಡಿ ಸೇರಿಸಿ ಇದು ಮೊತ್ತ ಆಗಿರುತ್ತೆ. ಆಯಿತಾ, ಮೊತ್ತ ಆಗಿರುತ್ತೆ. ಅದನ್ನು ಫೈಂಡ್ ಔಟ್ ಮಾಡಿ. 1400 ರೂಪಾಯಿ ಅಮೌಂಟ್ ಇದೆ, ಅದರಲ್ಲಿ ಪ್ರಿನ್ಸಿಪಲ್ ಅಮೌಂಟು ಇದೆ, ಸಿಂಪಲ್ ಇಂಟ್ರೆಸ್ಟು ಇದೆ. ಆಯಿತಾ, 1400 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ, 1250 ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್. ಆಯಿತಾ, 1400ರಲ್ಲಿ 1250 ಮೈನಸ್ ಮಾಡಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ. ಆಯಿತಾ, ಎಷ್ಟು ಬರುತ್ತೆ, ಸಿಂಪಲ್ ಇಂಟ್ರೆಸ್ಟು 150 ರೂಪಾಯಿ ಬರುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ, 150 ರೂಪಾಯಿ ಬರುತ್ತೆ. ಆಯಿತಾ, ನೀವು ಡೈರೆಕ್ಟಾಗಿ 1400ರಲ್ಲಿ ಇದನ್ನು ಮೈನಸ್ ಮಾಡ್ಬೋದು. ಇದೆಲ್ಲ ಅವಶ್ಯಕತೆ ಇಲ್ಲ, ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ಫಾರ್ಮುಲಾ ಹಾಕಿ, ಒಂದೇ ಒಂದು ಫಾರ್ಮುಲಾ ಇರೋದು ನಮ್ಮ ಹತ್ರ. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು PTR/100. ಆಯಿತಾ, ಸಿಂಪಲ್ ಇಂಟ್ರೆಸ್ಟ್ ಗೊತ್ತಿದೆ, ಸರಳ ಬಡ್ಡಿ 150 ರೂಪಾಯಿ. ಆಯಿತಾ, ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ, 1250. ಟೈಮ್ ಪೀರಿಯಡು ನಮಗೆ ಗೊತ್ತಿಲ್ಲ. ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿದೆ, 6% ಡಿವೈಡೆಡ್ ಬೈ 100. ಆಯಿತಾ, ಇದನ್ನು ಸಿಂಪ್ಲಿಫೈ ಮಾಡಿ ಎಷ್ಟಾಗುತ್ತೆ, ಓಕೆ ನೋಡಿ 1 0 ಕ್ಯಾನ್ಸಲ್ ಆಗುತ್ತೆ, 1 0 ಕ್ಯಾನ್ಸಲ್ ಆಗುತ್ತೆ. ಇದು ನನಗೆ ಬರ್ಕೊಳ್ಳಿ, 150 ಇಂಟು 10 ಈ ಕಡೆ ತಗೊಳ್ಳಿ, 10 ಡಿವೈಡೆಡ್ ಬೈ 125
ಇಂಟು 6 ಈಕ್ವಲ್ ಟು ಟೈಮ್ ಪೀರಿಯಡ್ ಅಂತ ಬರ್ಕೊಳ್ಳಿ. ಇದನ್ನು ಸಿಂಪ್ಲಿಫೈ ಮಾಡಿ ನಿಮಗೆ ಟೈಮ್ ಪೀರಿಯಡ್ ಎಷ್ಟು ವರ್ಷ ಬರುತ್ತೆ? 2 ವರ್ಷ ಬರುತ್ತೆ. ಆಯಿತಾ? ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಟೈಮು 2 ವರ್ಷ ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಎ ಆಗುತ್ತೆ. ಆನ್ಸರ್ ಎ. ನೋಡಿ ಇದನ್ನು ಸಿಂಪ್ಲಿಫೈ ಮಾಡ್ತೀನಿ. 25 5ಲಿ 25 6ಲಿ, ಆಯಿತಾ? 6 6 ಕ್ಯಾನ್ಸಲ್ ಆಗುತ್ತೆ. ಪುನಃ 5 1ಲಿ 5 2ಲಿ. ಆನ್ಸರ್ ಏನು ಬರುತ್ತೆ? ಫೈನಲ್ ಆನ್ಸರು ಆನ್ಸರ್ 2 ಬರುತ್ತೆ. ಆಯಿತಾ? ಟಿ ಈಸ್ ಈಕ್ವಲ್ ಟು 2 ಬರುತ್ತೆ. ಅಂದರೆ 1250 ರೂಪಾಯಿ, ಶೇಕಡ 6% ಬಡ್ಡಿ ದರದಲ್ಲಿ 1400 ರೂಪಾಯಿ ಆಗಬೇಕು ಅಂದರೆ 2 ವರ್ಷ ಟೈಮ್ ತೊಗೊಳುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ರಾಮ ಯಾವುದೋ ಒಂದು ಕೆಲಸ ಮಾಡಲು 10 ದಿನ ತೊಗೋತಾನಂತೆ. ಆಯಿತಾ? ಶ್ಯಾಮ ಅದೇ ಕೆಲಸ ಮಾಡಲು 15 ದಿನ ತೊಗೋತಾನಂತೆ. ಆಯಿತಾ? ಯಾವುದೋ ಒಂದು ಕೆಲಸ ಇರುತ್ತೆ, ಆ ಕೆಲಸ ರಾಮ ಮಾಡಿದ್ರೆ 10 ದಿನ ತೊಗೋತಾನೆ, ಶ್ಯಾಮ ಮಾಡಿದ್ರೆ 15 ದಿನ ತೊಗೋತಾನಂತೆ. ಆಯಿತಾ? ಈಗ ನೋಡಿ ಕ್ವಶನ್ ಲಾಸ್ಟ್ ಸೆಂಟೆನ್ಸಲ್ಲಿ ಏನು ಕೇಳಿದ್ದಾನೆ ಅಂದರೆ, ಇಬ್ಬರು ಒಟ್ಟಿಗೆ ಮಾಡಿದ್ರೆ, ರಾಮ ಮತ್ತು ಶ್ಯಾಮ ಇಬ್ಬರು ಒಟ್ಟಿಗೆ ಮಾಡಿದ್ರೆ ಎಷ್ಟು ದಿನ ಆಗುತ್ತೆ ಅಂತ ಕೇಳಿದ್ದಾನೆ. ಆಯಿತಾ? ರಾಮ ಮತ್ತು ಶ್ಯಾಮ ಇಬ್ಬರು ಸೇರಿಕೊಂಡು ಆ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಆಗುತ್ತೆ ಅಂತ ಕೇಳಿದ್ದಾನೆ. ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು ನೀವು. ಆಯಿತಾ? ಇದು ಡೈರೆಕ್ಟ್ ಪ್ರಪೋರ್ಷನ್ನ, ಇಂಡೈರೆಕ್ಟ್ ಪ್ರಪೋರ್ಷನ್ನ, ಆಯಿತಾ? ನೇರ ಅನುಪಾತನ, ವಿಲೋಮ ಅನುಪಾತನ ಇಲ್ಲಿ ಕನ್ಫರ್ಮ್ ಮಾಡ್ಕೋಬೇಕು. ಯಾವ ರೀತಿ ಮಾಡ್ಕೋತೀರಾ ನೋಡಿ. ಇಬ್ಬರು ಒಟ್ಟಿಗೆ ಸೇರಿದ್ರೆ ಕಡಿಮೆ ದಿನದಲ್ಲಿ ಕೆಲಸ ಆಗುತ್ತೆ. ಆಯಿತಾ? ಇಬ್ಬರು ಸೇರ್ಕೋತಾ ಇದ್ದಾರೆ. ಆಯಿತಾ? ಇಬ್ಬರು ಸೇರ್ಕೋತಾ ಇದ್ದಾರೆ. ಇಬ್ಬರು ಒಟ್ಟಿಗೆ ಸೇರಿದ್ರೆ ಕಡಿಮೆ ದಿನದಲ್ಲಿ ಕೆಲಸ ಆಗ್ತಾಯಿದೆ. ಆಯಿತಾ? ನಂಬರ್ ಆಫ್ ಡೇಸು ಕಡಿಮೆ ಆಗುತ್ತೆ. ಆಯಿತಾ? ಇಬ್ಬರು ಸೇರ್ಕೋತಾ ಇದ್ದಾರೆ. ಆಯಿತಾ? ಅಂದರೆ ಇಬ್ಬರು ಆ್ಯಡ್ ಅಪ್ ಮಾಡ್ಕೋತಾ ಇದ್ದೀನಿ. ಇಬ್ಬರು ಸೇರ್ಕೋತಾ ಇದ್ದಾರೆ ಅಂದರೆ ಒಬ್ಬ ಇದನ್ನು ಇಬ್ಬರು ಆಗ್ತಾಯಿದೆ. ಇದು ಜಾಸ್ತಿ ಆಗ್ತಾಯಿದೆ. ಇಬ್ಬರು ಸೇರಿಕೊಂಡ್ರೆ ಕಡಿಮೆ ದಿನದಲ್ಲಿ ಕೆಲಸ ಆಗ್ತಾಯಿದೆ. ಆಯಿತಾ? ಇಬ್ಬರು ಸೇರಿಕೊಂಡ್ರೆ ಕಡಿಮೆ ದಿನದಲ್ಲಿ ಕೆಲಸ ಆಗುತ್ತೆ. ಇಲ್ಲಿ ನೋಡಿ, ಇಬ್ಬರು ಸೇರ್ಕೋತಾ ಇದ್ದಾರೆ ಅಂದರೆ ಇದು ಜಾಸ್ತಿ ಆಗ್ತಾಯಿದೆ, ದಿನ ಕಡಿಮೆ ಆಗ್ತಾಯಿದೆ. ಒಂದು ಜಾಸ್ತಿ ಆಗ್ತಾಯಿದೆ, ಒಂದು ಕಡಿಮೆ ಆಗ್ತಾಯಿದೆ ಅಂದರೆ ಇದು ಇನ್ವರ್ಸ್ ಪ್ರಪೋರ್ಷನ್. ಆಯಿತಾ? ಇದೇನಾಗುತ್ತೆ? ಇನ್ವರ್ಸ್ ಪ್ರಪೋರ್ಷನ್. ಕನ್ನಡದಲ್ಲಿ ವಿಲೋಮ ಅನುಪಾತ ಆಗುತ್ತೆ. ಆಯಿತಾ? ವಿಲೋಮ ಅನುಪಾತ ಅಂದರೆ ಏನು ಮಾಡ್ಕೋಬೇಕು? ಅದನ್ನು 1/10 + 1/15 ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡಬೇಕು. ಅಷ್ಟೇ. ಆಯಿತಾ? ಇದೇನಾಗುತ್ತೆ? 15 + 10 ಎಲ್ಸಿಎಂ ತೊಗೊಳ್ಳಿ. ಆಯಿತಾ? ಇದು 150 ಆಗುತ್ತೆ. ಈ ಕಡೆ 15, ಆ ಕಡೆ 10. ಆಯಿತಾ? 10 5ಲಿ 50 ಏನಾಗುತ್ತೆ? ಮೇಲ್ಗಡೆ 25 ಆಗುತ್ತೆ, ಕೆಳಗಡೆ 150 ಆಗುತ್ತೆ. ಆಯಿತಾ? ಇದನ್ನು ಸಿಂಪ್ಲಿಫೈ ಮಾಡಿ. 25 1ಲಿ 25 6. ಆಯಿತಾ? ಇಲ್ಲಿ ಬಂತು ನೋಡಿ. ಆಯಿತಾ? ರಾಮ ಮತ್ತು ಶ್ಯಾಮ ಇಬ್ಬರು ಒಟ್ಟಿಗೆ ಸೇರಿದ್ರೆ ಆ ಕೆಲಸ 6 ದಿನದಲ್ಲಿ ಆಗುತ್ತೆ. ಆಯಿತಾ? ಆ ಕೆಲಸ 6 ದಿನದಲ್ಲಿ ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ನೋಡಿ ಇಲ್ಲಿ ಮೆನ್ಷನ್ ಮಾಡಿದರೆ, ರಾಮ 10 ದಿನ ತೊಗೋತಾನಂತೆ ಆ ಕೆಲಸ ಮಾಡೋಕ್ಕೆ, ಶ್ಯಾಮ 15 ದಿನ ತೊಗೋತಾನಂತೆ. ಇಬ್ಬರು ಸೇರ್ಕೋತಾ ಇದ್ದಾರೆ. ಇಬ್ಬರು ಒಟ್ಟಿಗೆ ಮಾಡಿದ್ರೆ, ಇಬ್ಬರು ಸೇರ್ಕೋತಾ ಇದ್ದಾರೆ, ಅದಕ್ಕೆ ಆರೋ ಮಾರ್ಕ್ ಅಪ್ವರ್ಡ್ ಹಾಕಿರೋದು. ಇಬ್ಬರು ಒಟ್ಟಿಗೆ ಮಾಡಿದ್ರೆ ನಂಬರ್ ಆಫ್ ಡೇಸು ಕಡಿಮೆ ಆಗಬೇಕು. ಆಯಿತಾ? ನೋಡಿ 6 ದಿನದಲ್ಲಿ ಮಾಡ್ಬೋದು. ಇಬ್ಬರು ಸೇರಿಕೊಂಡ್ರೆ 6 ದಿನದಲ್ಲಿ ಮುಗಿಸ್ಬೋದು. ಇಲ್ಲಿ ನೋಡಿ, ಡೈರೆಕ್ಟ್ ಪ್ರಪೋರ್ಷನ್, ಇಂಡೈರೆಕ್ಟ್ ಪ್ರಪೋರ್ಷನ್ ಅಂತ ನೋಡಿ. ಇಬ್ಬರು ಸೇರಿಕೊಂಡ್ರೆ ಇದು ಜಾಸ್ತಿ ಆಗ್ತಾಯಿದೆ. ಆಯಿತಾ? ನಂಬರ್ ಆಫ್ ಡೇಸು ಕಡಿಮೆ ಆಗ್ತಾಯಿದೆ. ಒಂದು ಜಾಸ್ತಿ ಆಗ್ತಾಯಿದೆ, ಇನ್ನೊಂದು ಕಡಿಮೆ ಆಗ್ತಾಯಿದೆ ಅಂದರೆ ಅದು ಇನ್ವರ್ಸ್ ಪ್ರಪೋರ್ಷನ್ ಅಥವಾ ಇಂಡೈರೆಕ್ಟ್ ಪ್ರಪೋರ್ಷನ್ ಅಥವಾ ವಿಲೋಮ ಅನುಪಾತ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಫೈಂಡ್ ದ ಕೋಶೆಂಟ್. ಆಯಿತಾ? ಫೈಂಡ್ ದ ಕೋಶೆಂಟ್. ಇಂಗ್ಲೀಷಲ್ಲಿ ಫೈಂಡ್ ದ ಕೋಶೆಂಟ್ ಅಂತ ಕೊಟ್ಟಿದ್ದಾನೆ. ಕೋಶೆಂಟ್ ಫೈಂಡ್ ಔಟ್ ಮಾಡಬೇಕು. ಕನ್ನಡದಲ್ಲಿ ಭಾಜಕವನ್ನು ಫೈಂಡ್ ಔಟ್ ಮಾಡಬೇಕು. ಕೊಟ್ಬಿಟ್ಟು ಏನು ಕೇಳಿದ್ದಾನೆ? ಡಿವೈಸರ್, ಡಿವಿಡೆಂಟ್ ಆ್ಯಂಡ್ ರಿಮೈಂಡರ್ ಆರ್. ಫಸ್ಟು ಡಿವೈಸರ್ ಕೊಟ್ಟಿದ್ದಾನೆ. ಡಿವೈಸರ್ ಎಷ್ಟಿದೆ? 7 ಇದೆ. ನೆಕ್ಸ್ಟು ಡಿವಿಡೆಂಟ್ ಎಷ್ಟಿದೆ? 15 ಇದೆ. ನೆಕ್ಸ್ಟು ರಿಮೈಂಡರ್ ಎಷ್ಟಿದೆ? 1 ಇದೆ. ಆಯಿತಾ? ಕನ್ನಡದಲ್ಲಿ ಭಾಗಲಬ್ಧ ಕೊಟ್ಟಿದ್ದಾನೆ. ಭಾಗಲಬ್ಧ, ಭಾಜ್ಯ ಮತ್ತು ಶೇಷ ಕ್ರಮವಾಗಿ 7, 15, 1 ಅಂತ ಕೊಟ್ಬಿಟ್ಟು ಭಾಜಕ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ? ಫಾರ್ಮುಲಾ ಈ ರೀತಿ ಬರ್ಕೊಂಡು ಸಿಂಪ್ಲಿಫೈ ಮಾಡಿ ಇದೇನಾಗುತ್ತೆ ನೋಡಿ, +1 ಇದೆ, ಈ ಕಡೆ ಬಂದರೆ -1 ಆಗುತ್ತೆ. ಇದು 7x ಆಗುತ್ತೆ. ಆಯಿತಾ? 15ಅಲ್ಲಿ 1 ಕಳೆದ್ರೆ 14 ಆಗುತ್ತೆ, 7x ಆಗುತ್ತೆ. ಆಯಿತಾ? ಸಿಂಪ್ಲಿಫೈ ಮಾಡಿ x = 2 ಬರುತ್ತೆ. ಆಯಿತಾ? 7 1s 7 2s x = 2 ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಆನ್ಸರ್ ಸಿ ಆಗಿರುತ್ತೆ. ಇಲ್ಲಿ ನೋಡಿ, ಈ ಫಾರ್ಮುಲಾ ಯಾವ ರೀತಿ ನೆನ್ಪಿಟ್ಕೊಳ್ತೀರಾ? ಅಂದರೆ ಕನ್ನಡ ನೋಡಿ, ಕನ್ನಡ 2 ಅಕ್ಷರ ಇದೆ,
2 ಅಕ್ಷರ 4 ಅಕ್ಷರ 3 ಅಕ್ಷರ ಆಯಿತಾ. ಇದನ್ನು ನೀವು ಈ ರೀತಿ ನೆನ್ಪಿಟ್ಕೊಳ್ಳಿ 2 4 3 ಅಂತ ನೆನ್ಪಿಟ್ಕೋಬೋದು ಆಯಿತಾ. ಈ ಫಾರ್ಮುಲಾ ಕನ್ನಡದಲ್ಲಿ 2 4 3. 2 ಅಂದರೆ ಭಾಜ್ಯ, 4 ಅಂದರೆ 4 ಅಂದರೆ ಭಾಗಲಬ್ಧ, 3 ಅಂದರೆ ಭಾಜಕ ಆಯಿತಾ. ಪ್ಲಸ್ ರಿಮೈಂಡರ್, ಅದು ನಮಗೆ ಆ ಫಾರ್ಮುಲಾ ಏನಾರ ಒಂದು 2-3 ಸಲ ಕಲ್ತಿದ್ರೆ ನಮ್ಮ ಆಟೋಮೆಟಿಕಾಗಿ ಬಂದು ಹೋಗುತ್ತೆ ಆಯಿತಾ. 2 4 3 ಅಂತ ನೆನ್ಪಿಟ್ಕೊಳ್ಳಿ. ಇಂಗ್ಲೀಷ್ ಆದರೆ DDQ ಅಂತ ನೆನ್ಪಿಟ್ಕೊಳ್ಳಿ, DDQ ಆಯಿತಾ. DDQ ಅದು ಅಷ್ಟೇ ನಿಮ್ಗೆ ಫಾರ್ಮುಲಾ ಒಂದಷ್ಟು ದಿನ ಬರೆದು ಪ್ರಾಕ್ಟೀಸ್ ಇದ್ದು ಈ ರೀತಿ ಕೋಡ್ ವರ್ಡ್ ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ನೆನಪಿರೋದು ಆಯಿತಾ. ಇದಕ್ಕೆ ಮುಂಚೆ ಫಾರ್ಮುಲಾ ಬರೆದು ಪ್ರಾಕ್ಟೀಸ್ ಆಗಿರಬೇಕು. ಪ್ರಾಕ್ಟೀಸ್ ಆದಮೇಲೆ ಈ ರೀತಿ ಕೋಡ್ ವರ್ಡ್ ಯೂಸ್ ಮಾಡಿದ್ರೆ ಮಾತ್ರ ಈ ಫಾರ್ಮುಲಾ ಬರೆಯೋಕ್ಕೆ ಗೊತ್ತಾಗುತ್ತೆ. ನೀವು ಮೊದಲೇ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಇದೇನು ಗೊತ್ತಾಗಲ್ಲ ಆಯಿತಾ. DDQ ಫಸ್ಟ್ ಏನು ಮಾಡಬೇಕು, ಡಿವಿಡೆಂಟ್ ಆಯಿತಾ. ನೆಕ್ಸ್ಟ್ ಏನು ಬರುತ್ತೆ, ಡಿವೈಸರ್ ಬರುತ್ತೆ, ಆಮೇಲೆ ಇದು ಬರುತ್ತೆ ಕೋಶೆಂಟ್ ಬರುತ್ತೆ, ರಿಮೈಂಡರ್ ಆಟೋಮೆಟಿಕಲ್ ಲಾಸ್ಟಲ್ಲಿ ರಿಮೈಂಡರ್ ಬರುತ್ತೆ. DDQ ಡಿವಿಡೆಂಟ್, ಡಿವೈಸರ್, ಕೋಶೆಂಟ್. ಇದು 2 4 3 2 ಅಕ್ಷರ. ಭಾಜ್ಯ ಅಲ್ಲ, 2 ಅಕ್ಷರ ಅಂದರೆ ಭಾಜ್ಯ, 4 ಅಕ್ಷರ ಅಂದರೆ ಭಾಗಲಬ್ಧ, 3 ಅಕ್ಷರ ಅಂದರೆ ಭಾಜಕ. ಈ ರೀತಿ ನೆನ್ಪಿಟ್ಕೋಬೋದು ಆಯಿತಾ. ಕ್ವಶನ್ ನಂಬರ್ 11ಕ್ಕೆ ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಈ ರೀತಿ ಪ್ರಾಬ್ಲಮ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಥವಾ ಟೋಟಲ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಸಿಂಪ್ಲಿಫೈ ಮಾಡಿ 30% ಇಂಟು 60. ಇದೂ ಅಷ್ಟೇ 30% ಇಂಟು 600. ಇದೂ ಅಷ್ಟೇ 30% ಇಂಟು 6000 ಆಯಿತಾ. ನೋಡಿ 2 0 2 0 ಡಮಾರ್ ಆಗುತ್ತೆ, 6 3 18 ಪ್ಲಸ್ 2 0 2 0 ಡಮಾರ್ ಆಗುತ್ತೆ, 6 3 18. ನೋಡಿ 6 3 18, 1 0 ಇದೆ, 1 0 ಬರ್ಕೊಳ್ಳಿ. ನೆಕ್ಸ್ಟ್ 2 0 2 0 ಡಮಾರ್ ಆಗುತ್ತೆ, 6 3 18, 6 3 18, 1 0 2 0 2 0 ಬರ್ಕೊಳ್ಳಿ ಆಯಿತಾ. 2 0 ಬರ್ಕೊಳ್ಳಿ, ಆ್ಯಡ್ ಮಾಡಿ 1998 ಬರುತ್ತೆ. ಆನ್ಸರ್ ಏನಾಗುತ್ತೆ, ಆನ್ಸರ್ ಬಿ. ಕ್ವಶನ್ ನಂಬರ್ 13 ಏನು ಕೊಟ್ಟಿದ್ದಾರೆ ಅಂದರೆ ಎ ಇಂದ ಬಿಗೆ ಗಡಿಯಾರ ಮಾರಿದಾಗ 20% ಲಾಭ ಆಗಿದೆ ಆಯಿತಾ. ಎ ಇಂದ ಬಿಗೆ ಗಡಿಯಾರ ಮಾರಿದಾಗ 20% ಲಾಭ ಆಗಿದೆ. ನೆಕ್ಸ್ಟ್ ಬಿ ಇಂದ ಸಿಗೆ ಗಡಿಯಾರ ಮಾರಿದಾಗ 10% ಲಾಸ್ ಆಗಿದೆ ಆಯಿತಾ. ಬಿ ಇಂದ ಸಿಗೆ ಗಡಿಯಾರ ಮಾರಿದಾಗ 10% ಲಾಸ್ ಆಗಿದೆ ಆಯಿತಾ. ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾನೆ. ಬಿ ಇಂದ ಸಿಗೆ ಗಡಿಯಾರ ಎಷ್ಟಕ್ಕೆ ಮಾರಿದ್ದಾನೆ ಅಂದರೆ 216 ರೂಪಾಯಿ ಮಾರಿದ್ದಾನೆ ಆಯಿತಾ. ಬಿ ಇಂದ ಸಿಗೆ ಗಡಿಯಾರ ಮಾರಿದಾಗ 10% ಲಾಸ್ ಆಗಿದೆ. ಎಷ್ಟಕ್ಕೆ ಮಾರಿದ್ದಾನೆ ಅಂದರೆ 216 ರೂಪಾಯಿ ಮಾರಿದ್ದಾನೆ ಆಯಿತಾ. ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾನೆ, ಆದ್ದರಿಂದ ಫಸ್ಟ್ ಇದನ್ನು ಸಾಲ್ವ್ ಮಾಡಿ ಆಯಿತಾ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾನೆ, ಅದರಿಂದ ಇದನ್ನು ಫಸ್ಟ್ ಇದನ್ನು ಸಾಲ್ವ್ ಮಾಡಿ. ನಮಗೇನು ಬರುತ್ತೆ ಫಾರ್ಮುಲಾ ನೋಡಿ. ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ನಮ್ಗೆ ಗೊತ್ತಾಯಿದೆ, ಕೆಳಗಡೆ 100 ಮೇಲ್ಗಡೆ 100 ಆಯಿತಾ. ಇಲ್ಲಿ ನೋಡಿ ಲಾಸ್ ಇರೋದ್ರಿಂದ -L ಇಂಟು ಕಾಸ್ಟ್ ಪ್ರೈಸ್, ಇದು ಫಾರ್ಮುಲಾ ಆಯಿತಾ. ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದೆ. ಬಿ ಏನೋ ಸಿಗೆ 216 ರೂಪಾಯಿ ಮಾರಿದ್ದಾನೆ. 216 ಈಕ್ವಲ್ ಟು 100 ಲಾಸ್ ಎಷ್ಟಿದೆ, 10% ಲಾಸ್ ಇದೆ, 10% ಲಾಸ್ ಇದೆ, 10 ಆಯಿತಾ ಇಂಟು ಕಾಸ್ಟ್ ಪ್ರೈಸ್. ಇದೇನಾಗುತ್ತೆ 216 ಈಕ್ವಲ್ ಟು 100 ಕಳೆದ್ರೆ 90 ಡಿವೈಡೆಡ್ ಬೈ 100 ಆಗುತ್ತೆ ಇಂಟು ಕಾಸ್ಟ್ ಪ್ರೈಸ್. 1 0 1 0 ಡಮಾರ್ ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿ 216 ಇಂಟು 10 ಡಿವೈಡೆಡ್ ಬೈ 9 ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಆಗುತ್ತೆ. 9/10 ಈ ಕಡೆ ಬಂದರೆ ಪಲ್ಟಿ ಆಗುತ್ತೆ ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಕಾಸ್ಟ್ ಪ್ರೈಸ್ ಎಷ್ಟು ಬರುತ್ತೆ, 240 ರೂಪಾಯಿ ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಕಾಸ್ಟ್ ಪ್ರೈಸು 240 ರೂಪಾಯಿ ಆಗುತ್ತೆ ಆಯಿತಾ. ಇದರ ಅರ್ಥ ಕಾಸ್ಟ್ ಪ್ರೈಸ್ ಈಕ್ವಲ್ ಟು 240 ಅಂತ ಬಂದಿದೆ ಆಯಿತಾ. ಕಾಸ್ಟ್ ಪ್ರೈಸ್ ಈಕ್ವಲ್ ಟು 240 ಅಂತ ಬಂದಿದೆ. ಇದರ ಅರ್ಥ ಎ ಅನ್ನೋನು ಬಿ ಅನ್ನೋನಿಗೆ 240 ರೂಪಾಯಿ ಮಾರಿದ್ದಾನೆ ಆಯಿತಾ. ಎ ಅನ್ನೋನು ಬಿ ಅನ್ನೋನಿಗೆ 240 ರೂಪಾಯಿ ಮಾರಿದ್ದಾನೆ. ಇದರ ಅರ್ಥ ಸೆಲ್ಲಿಂಗ್ ಪ್ರೈಸು 240 ಅನ್ನೋದು ಸೆಲ್ಲಿಂಗ್ ಪ್ರೈಸು ಆಯಿತಾ. ಎ ಅನ್ನೋನು ಬಿ ಅನ್ನೋನಿಗೆ 240 ರೂಪಾಯಿ ಮಾರಿದ್ದಾನೆ ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿ ನಿಮಗೆ ಈಕ್ವೇಷನ್ ಹಾಕೊಂಡು ಫಾರ್ಮುಲಾ ಹಾಕೊಂಡು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆ ವಾಚ್ದು ಕಾಸ್ಟ್ ಪ್ರೈಸ್ ಗೊತ್ತಾಗುತ್ತೆ ಆಯಿತಾ. ಒಂದು ಸೆಕೆಂಡ್ ಫಾರ್ಮುಲಾ ಬರ್ಕೊಳ್ಳಿ. ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು 100 ಮೇಲ್ಗಡೆ 100 ಇಂಟು ಕಾಸ್ಟ್ ಪ್ರೈಸ್ ಆಯಿತಾ. ಇಲ್ಲಿ ನೋಡಿ ಪ್ರಾಫಿಟ್ ಇರೋದ್ರಿಂದ ಪ್ಲಸ್ ಪಿ ಅಂತ ಹಾಕೊಳ್ಳಿ ಆಯಿತಾ. ಪ್ರಾಫಿಟ್ ಇದ್ದರೆ ಪ್ಲಸ್ ಬಿ, ಲಾಸ್ ಇದ್ದರೆ -L. ಇಲ್ಲಿ ನೋಡಿ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದೆ
ಎ ಅನ್ನೋನು ಬಿ ಅನ್ನೋನಿಗೆ 240 ರೂಪಾಯಿ ಮಾರಿದ್ದಾನೆ ಆಯಿತಾ. ನೋಡಿ ಇಲ್ಲಿ ಬಂದಿದೆ 240. ಸೆಲ್ಲಿಂಗ್ ಪ್ರೈಸ್ ಅಂದರೆ 240, 100, ಪ್ರಾಫಿಟ್ ಎಷ್ಟಿದೆ 20% ಇದೆ, ಡಿವೈಡೆಡ್ ಬೈ 100 ಇಂಟು ಕಾಸ್ಟ್ ಪ್ರೈಸ್ ಆಯಿತಾ. ನೆಕ್ಸ್ಟು 240 ಈಕ್ವಲ್ ಟು 120 ಬೈ 100 ಇಂಟು ಕಾಸ್ಟ್ ಪ್ರೈಸ್. 10 ಕ್ಯಾನ್ಸಲ್ ಆಗುತ್ತೆ. ಇದನ್ನು ಬರ್ಕೊಂಡ್ರೆ 240 ಇಂಟು 10 ಬೈ 12 ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಆಗುತ್ತೆ ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿ ನಿಮಗೆ ಕಾಸ್ಟ್ ಪ್ರೈಸ್ ಬರುತ್ತೆ. ಕಾಸ್ಟ್ ಪ್ರೈಸ್ 200 ಅಂತ ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಎ. ಇನ್ನೊಂದು ಸಲ ಕ್ವಶನ್ನ ಸಮರೈಸ್ ಮಾಡ್ತೀನಿ. ಎ ಇಂದ ಬಿಗೆ ಗಡಿಯಾರ ಮಾರಿದಾಗ 20% ಪ್ರಾಫಿಟ್ ಆಗಿರುತ್ತೆ. ಎ ಇಂದ ಬಿಗೆ ಗಡಿಯಾರ ಮಾರಿದಾಗ 20% ಪ್ರಾಫಿಟ್ ಆಗಿರುತ್ತೆ. ಬಿ ಇಂದ ಸಿಗೆ ಗಡಿಯಾರ ಮಾರಿದಾಗ 10% ಲಾಸ್ ಆಗುತ್ತೆ ಆಯಿತಾ. ಬಿ ಇಂದ ಸಿಗೆ ಗಡಿಯಾರ ಮಾರಿದಾಗ 10% ಲಾಸ್ ಆಗುತ್ತೆ. ಬಿ ಅನ್ನೋನು ಸಿ ಅನ್ನೋನಿಗೆ 216 ರೂಪಾಯಿ ಮಾರಿರ್ತಾನೆ ಆಯಿತಾ. ಬಿ ಇಂದ ಸಿಗೆ ಗಡಿಯಾರ 216 ರೂಪಾಯಿ ಮಾರಿರ್ತಾರೆ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿರೋದ್ರಿಂದ ಕಾಸ್ಟ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ. ಇದ್ರದ್ದು ಕಾಸ್ಟ್ ಪ್ರೈಸು ಇವನಿಗೆ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ ಆಯಿತಾ. ಇವನದು ಕಾಸ್ಟ್ ಪ್ರೈಸು ಇವನಿಗೆ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಸೊ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು 240 ಅಂತ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಆ ವಾಚಿದು ಅಸಲಿ ಬೆಲೆ ಗೊತ್ತಾಗುತ್ತೆ ಆಯಿತಾ. ಕ್ವಶನ್ ನಂಬರ್ 13ಗೆ ಆನ್ಸರು ಎ ಬರುತ್ತೆ. ನೋಡಿ ಕ್ವಶನ್ ನಂಬರ್ 13 ಬೇಕು ಅಂದರೆ 2 ಸ್ಟೆಪ್ಪಲ್ಲೂ ಸಾಲ್ವ್ ಮಾಡ್ಬೋದು. ಯಾವ್ದಾರ ಟ್ರಿಕ್ ಯೂಸ್ ಮಾಡಿ 2 ಸ್ಟೆಪ್ಪಲ್ಲೂ ಬೇಕಾದ್ರೆ ಸಾಲ್ವ್ ಮಾಡ್ಬೋದು. ನಾನೇನಾದರೂ ಈ ರೀತಿ ಪ್ರತಿಯೊಂದು ಲೆಕ್ಕನೂ ಯಾವ್ದಾರ ಟ್ರಿಕ್ ಯೂಸ್ ಮಾಡಿ 2 ಸ್ಟೆಪ್ಪಲ್ಲಿ ಸಾಲ್ವ್ ಮಾಡ್ತಾ ಬಂದರೆ ಮಕ್ಕಳು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಒಂದೊಂದು ಟ್ರಿಕ್ ಯೂಸ್ ಮಾಡಬೇಕಾಗುತ್ತೆ. 1000 ಲೆಕ್ಕ ಸಾಲ್ವ್ ಮಾಡಬೇಕಾದ್ರೆ 1000 ಟ್ರಿಕ್ ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಪರ್ಸೆಂಟೇಜ್ ಲಾಸು, ಪರ್ಸೆಂಟೇಜು ಪ್ರಾಫಿಟ್ಟು, ಸೆಲ್ಲಿಂಗ್ ಪ್ರೈಸು, ಕಾಸ್ಟ್ ಪ್ರೈಸು ಈ ಚಾಪ್ಟರ್ ಬರುತ್ತಲ್ಲ ಒಂದೇ ಒಂದು ಫಾರ್ಮುಲಾ ಯೂಸ್ ಮಾಡಿ ಎಂಟೈರ್ ಚಾಪ್ಟರ್ ಸಾಲ್ವ್ ಮಾಡಿದ್ದೀನಿ. ಆದ್ದರಿಂದ ಮಕ್ಕಳು ಪ್ರಾಪರಾಗಿ ಪ್ರೊಸೀಜರ್ ನೆನ್ಪಿಟ್ಕೊಂಡು ಒಂದೇ ಒಂದು ಫಾರ್ಮುಲಾ ಪ್ರಾಪರ್ ಪ್ರೊಸೀಜರ್ ನೆನ್ಪಿಟ್ಕೊಂಡ್ರೆ ಇವನು ಯಾವುದೇ ರೀತಿ ಕ್ವಶನ್ನ ತಿರುಗಿಸ್ಕೊಟ್ಟು ಸಾಲ್ವ್ ಮಾಡ್ಬೋದು ಆಯಿತಾ. ಇದರಲ್ಲಿ ಒಂದೆರಡು ಸ್ಟೆಪ್ ಜಾಸ್ತಿ ಆಗುತ್ತೆ. ಆದರೆ ಮಕ್ಕಳು ಯಾವುದೇ ಪ್ರತಿಯೊಂದು ಟ್ರಿಕ್ಕು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಆಯಿತಾ. ಒಂದು ಫಾರ್ಮುಲಾ ಯೂಸ್ ಮಾಡ್ಕೋಬೇಕು, ಒಂದು ಪ್ರೊಸೀಜರ್ ಯೂಸ್ ಮಾಡಿ ಎಷ್ಟೇ ಲೆಕ್ಕ ಕೊಟ್ಟು ಸಾಲ್ವ್ ಮಾಡ್ಬೋದು ಆಯಿತಾ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14 ಏನು ಕೊಟ್ಟಿದ್ದಾನೆ ಅಂದರೆ 275ರಿಂದ ಯಾವ ಚಿಕ್ಕ ಸಂಖ್ಯೆಯನ್ನು ಕಳೆದರೆ ಆಯಿತಾ. 275ರಿಂದ ಯಾವ ಚಿಕ್ಕ ಸಂಖ್ಯೆಯನ್ನು ಕಳೆದರೆ ಇದು ಕಂಪ್ಲೀಟಾಗಿ 17ಇಂದ ಭಾಗ ಆಗುತ್ತೆ ಅಂತ ಕೇಳಿದ್ದೇನೆ ಆಯಿತಾ. ಟ್ರೈ ಮಾಡಿ, 2 ಇಂದ ಟ್ರೈ ಮಾಡಿ, 3 ಇಂದ ಮಾಡಿ, 5 ಇಂದ ಮಾಡಿ, 14 ಇಂದ ಮಾಡಿ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಬರುತ್ತೆ. ನೋಡಿ 275ಅಲ್ಲಿ 3ನ ಮೈನಸ್ ಮಾಡಿದ್ರೆ 272 ಆಗುತ್ತೆ ಆಯಿತಾ. 272 ಅನ್ನೋದು ಕಂಪ್ಲೀಟಾಗಿ 17ಇಂದ ಡಿವೈಡ್ ಆಗುತ್ತೆ ಆಯಿತಾ. 17 1s 17 16s ಆಯಿತಾ. ಸೊ 275ನ 3ಇಂದ ಮೈನಸ್ ಮಾಡಿದ್ರೆ ಬರೋ ನಂಬರು ಕಂಪ್ಲೀಟಾಗಿ 17ಇಂದ ಭಾಗ ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15 ಏನು ಕೊಟ್ಟಿದ್ದಾನೆ ಅಂದರೆ 84 ಮೀಟರ್ ಒಂದು ಲೆಂತ್ ಬಟ್ಟೆ ಇದೆಯಂತೆ. 84 ಮೀಟರ್ ಒಂದು ಲೆಂತ್ ಬಟ್ಟೆ ಇದೆಯಂತೆ. ಅದೇ ರೀತಿ 98 ಮೀಟರು ಇನ್ನೊಂದು ಲೆಂತ್ ಬಟ್ಟೆ ಇದೆಯಂತೆ. 98 ಮೀಟರು ಇನ್ನೊಂದು ಲೆಂತ್ ಬಟ್ಟೆ ಇದೆಯಂತೆ. ಅದೇ ರೀತಿ 126 ಮೀಟರ್ 126 ಮೀಟರ್ ಇನ್ನೊಂದು ಲೆಂತ್ ಬಟ್ಟೆ ಇದೆಯಂತೆ ಆಯಿತಾ. 126 ಮೀಟರ್ ಇನ್ನೊಂದು ಲೆಂತು ಬಟ್ಟೆ ಇದೆಯಂತೆ ಆಯಿತಾ. ಇದನ್ನು ಈಕ್ವಲ್ ಪಾರ್ಟಾಗಿ ಕಟ್ ಮಾಡಬೇಕು ಅಂದರೆ ಈ ರೀತಿ ಈಕ್ವಲ್ ಪಾರ್ಟಾಗಿ ಕಟ್ ಮಾಡಬೇಕು ಅಂದರೆ ಈ ರೀತಿ ಈಕ್ವಲ್ ನಂಬರ್ ಆಫ್ ಪಾರ್ಟಾಗಿ ಕಟ್ ಮಾಡಬೇಕು ಅಂದರೆ ಈ ರೀತಿ ಈಕ್ವಲ್ ನಂಬರ್ ಆಫ್ ಪಾರ್ಟಾಗಿ ಕಟ್ ಮಾಡಬೇಕು ಅಂದರೆ ಎಲ್ಲ ಸೇಮ್ ಲೆಂತ್ ಬರೋಂಗೆ ಕಟ್ ಮಾಡಬೇಕು ಅಂದರೆ ಇದರ ಗರಿಷ್ಠ ಉದ್ದ ಎಷ್ಟಿರಬೇಕು ಅಂತ ಕೇಳಿದ್ದಾನೆ ಆಯಿತಾ. ಇದರ ಮ್ಯಾಕ್ಸಿಮಮ್ ಲೆಂತ್ ಎಷ್ಟಿರಬೇಕು ಅಂತ ಕೇಳಿದ್ದಾನೆ. ಇದೆಲ್ಲಾದರೂ ಮ್ಯಾಕ್ಸಿಮಮ್ ಲೆಂತ್ ಎಷ್ಟಿರಬೇಕು ಅಂತ ಕೇಳಿದ್ದಾನೆ ಆಯಿತಾ. ಈ ರೀತಿ 3 ನಂಬರ್ ಕೊಟ್ಬಿಟ್ಟು ಆಯಿತಾ. ಮ್ಯಾಕ್ಸಿಮಮ್ ಇಂಗ್ಲೀಷಲ್ಲಿ ಮ್ಯಾಕ್ಸಿಮಮ್, ಕನ್ನಡದಲ್ಲಿ ಗರಿಷ್ಠ ಅಂತ ಪದ ಏನೋ ನೋಡಿದ್ರೆ ನೀವು ಕಣ್ಮುಚ್ಕೊಂಡು ಇದ್ರ HCF ಫೈಂಡ್ ಔಟ್ ಮಾಡಿ. ಇದ್ರ HCF ಅಥವಾ ಕನ್ನಡದಲ್ಲಿ ಮಾಸಾನ ಫೈಂಡ್ ಔಟ್ ಮಾಡಿ ಆಯಿತಾ. ಇಲ್ಲಿ ನೋಡಿ ಕ್ವಶನ್ ಅರ್ಥ ಆಗಿದೆ ಅಲ್ಲ. ನೆಕ್ಸ್ಟ್ ನೋಡಿ ಇದ್ರ HCF ಫೈಂಡ್ ಔಟ್ ಮಾಡಿ. ಫಸ್ಟು 2 ಇಂದ ಶುರು ಮಾಡ್ತೀನಿ. 2 4s 2 2s ಆಯಿತಾ. 2 4 8 2 9 18 ಆಯಿತು. 2 6 2 3 ಆಯಿತಾ. ನೆಕ್ಸ್ಟ್ ನೋಡಿ ಇದು ಯಾವುದರಿಂದ ಹೋಗುತ್ತೆ?
2 ಇಂದ ಹೋಗಲ್ಲ, 3 ಇಂದ ಹೋಗುತ್ತಾ, 3 ಇಂದನೂ ಹೋಗಲ್ಲ, ಇದು 3 ಇಂದ ಹೋಗಲ್ಲ, ನೆಕ್ಸ್ಟು 5 ಇಂದ ಹೋಗಲ್ಲ, 6 ಇಂದ ಹೋಗಲ್ಲ, 7 ಇಂದ ಹೋಗುತ್ತೆ. 7 6 42, 7 7 49, 7 9 63. ನೋಡಿ ಈ ನಂಬರ್ಸು ಒಂದೇ ನಂಬರಿಂದ ಈ ಮೂರನ್ನು ಡಿವೈಡ್ ಮಾಡೋಕ್ಕಾಗಲ್ಲ ಆಯಿತಾ. ಇಲ್ಲಿ ನೋಡಿ 2 ಇಂದ ಎಲ್ಲ ನಂಬರ್ನು ಡಿವೈಡ್ ಮಾಡಿದ್ವಿ, 7 ಇಂದ ಎಲ್ಲ ನಂಬರ್ನು ಡಿವೈಡ್ ಮಾಡಿದ್ವಿ. ಅದೇ ರೀತಿ ಈ ನಂಬರ್ಗಳನ್ನ ಒಂದೇ ನಂಬರಿಂದ ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿಗೆ ಸ್ಟಾಪ್ ಮಾಡಿ, ಇಲ್ಲಿಗೆ ಸ್ಟಾಪ್ ಮಾಡಿ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ ಆಯಿತಾ. ಎಚ್ ಸಿ ಎಫ್ ಅಥವಾ ಮಾಸ ಅಂದರೆ 2 × 7 14 ಬರುತ್ತೆ ಆಯಿತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16 ಏನು ಕೊಟ್ಟಿದ್ದಾನೆ ಅಂದರೆ ಈ ರೀತಿ ಸೀರೀಸ್ ಆಫ್ ನಂಬರ್ ಕೊಟ್ಟಿದ್ದಾನೆ ಆಯಿತಾ. ಅಡಿಷನ್ ಮತ್ತು ಡಿವಿಷನ್ ಸಿಂಬಲ್ ಕೊಟ್ಟಿದ್ದಾನೆ, ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಈ ರೀತಿ ಲೆಕ್ಕ ಕೊಟ್ಟಾಗ ಫಸ್ಟ್ ಏನು ಮಾಡಬೇಕು, ಇನ್ನರ್ ಬ್ರಾಕೆಟಿಂದ ಶುರು ಮಾಡಬೇಕು ಆಯಿತಾ. ಇನ್ನರ್ ಬ್ರಾಕೆಟಿಂದ ಶುರು ಮಾಡಬೇಕು. ಇನ್ನರ್ ಬ್ರಾಕೆಟ್ ಒಳಗಡೆ ಫಸ್ಟು ಡಿವಿಷನ್ ಸಾಲ್ವ್ ಮಾಡಬೇಕು ಆಯಿತಾ. ನೋಡಿ 1/2 ಅಂದರೆ ಎಷ್ಟು, ಇದನ್ನು ಯಾವ ರೀತಿ ಬರ್ಕೋಬೇಕು, 1 + 1/2 ಅಂತ ಬರ್ಕೊಳ್ಳಿ. ಇದಿದೆಯಲ್ಲ ಇದಿಷ್ಟನ್ನು ಸಾಲ್ವ್ ಮಾಡಿ, 1 + 1/2 ಅಂತ ಸಾಲ್ವ್ ಮಾಡಿ. ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, 3/2 ಆಗುತ್ತೆ ಆಯಿತಾ. ಇದಿಷ್ಟನ್ನ ಸಿಂಪ್ಲಿಫೈ ಮಾಡಿದ್ರೆ 3/2 ಆಗುತ್ತೆ. ಅದಾದಮೇಲೆ ಇದನ್ನು ಹಂಗೆ ಬರ್ಕೊಳ್ಳಿ. ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ ಸಿಂಬಲ್ ಹಾಕ್ಕೊಳ್ಳಿ. 1 ಇದೆ 1 ಹಾಕ್ಕೊಳ್ಳಿ, ಪ್ಲಸ್ ಇದೆ ಪ್ಲಸ್ ಹಾಕ್ಕೊಳ್ಳಿ, 1 ಇದೆ 1 ಹಾಕ್ಕೊಳ್ಳಿ, ಫ್ಲವರ್ ಬ್ರಾಕೆಟ್ ಇದೆ ಫ್ಲವರ್ ಬ್ರಾಕೆಟ್ ಹಾಕ್ಕೊಳ್ಳಿ, ಮತ್ತು ದೊಡ್ಡ ಬ್ರಾಕೆಟ್ ಹಾಕ್ಕೊಳ್ಳಿ. ಪುನಃ ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ ಸಿಂಬಲ್ ಹಾಕ್ಕೊಳ್ಳಿ. 1 ಇದೆ ಪ್ಲಸ್ ಇದೆ 1 ಇದೆ ದೊಡ್ಡ ಬ್ರಾಕೆಟ್ ಇದೆ ಹಾಕ್ಕೊಳ್ಳಿ ಆಯಿತಾ. ಪುನಃ ಏನು ಮಾಡಿ, ಇದನ್ನು ಸಾಲ್ವ್ ಮಾಡಿ. ಇನ್ನರ್ ಬ್ರಾಕೆಟ್ ಇರೋದು ಸಾಲ್ವ್ ಮಾಡಿ, ಈ ಬ್ರಾಕೆಟ್ ಒಳಗಡೆ ಇರೋದು ಸಾಲ್ವ್ ಮಾಡಿ, ಮತ್ತು ಡಿವಿಷನ್ ಇದರಿಂದ ಡಿವಿಷನ್ ಸಾಲ್ವ್ ಮಾಡಿ ಆಯಿತಾ. ಇನ್ನರ್ ಬ್ರಾಕೆಟಲ್ಲಿರೋದು ಫಸ್ಟ್ ಸಾಲ್ವ್ ಮಾಡಬೇಕು, ಅದರೊಳಗೆ ಡಿವಿಷನ್ ಪ್ರಾಬ್ಲಮ್ನ ಫಸ್ಟ್ ಸಾಲ್ವ್ ಮಾಡಬೇಕು. ಇದೇನಾಗುತ್ತೆ ನೋಡಿ, ಪುನಃ ಈ ಬ್ರಾಕೆಟ್ ಬರ್ಕೋತೀನಿ, 1 + ಪುನಃ 1 ಬರ್ಕೋತೀನಿ. ಡಿವಿಷನ್ ಇದೆ ಅದೇನು ಮಾಡ್ತೀನಿ, ಮಲ್ಟಿಪ್ಲಿಕೇಶನ್ ಸಿಂಬಲಾಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಕೇರ್ಫುಲ್ಲಾಗಿ ನೋಡಿ, 1 + 1 ಇದೆ, ಡಿವಿಷನ್ ಸಿಂಬಲ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲಾಗಿ ಕನ್ವರ್ಟ್ ಮಾಡ್ಕೋತೀನಿ. ಇದನ್ನು ಪಲ್ಟಿ ಮಾಡ್ತೀನಿ, 3/2ನ ಪಲ್ಟಿ ಮಾಡ್ತೀನಿ. ಅದೇನಾಗುತ್ತೆ, 2/3 ಆಗುತ್ತೆ. ಫ್ಲವರ್ ಬ್ರಾಕೆಟ್ ಓಪನ್ ಬ್ರಾಕೆಟ್ ಆಯಿತಾ. ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡಿ, 1 + 1 ದೊಡ್ಡ ಬ್ರಾಕೆಟು ಡಿವಿಷನ್ ಸಿಂಬಲ್ಲು 1 ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡೋರು ಮಲ್ಟಿಪ್ಲೈ ಮಾಡೋರು ನಿಮ್ಗೆ ಏನು ಬರಲ್ಲ ಅದೇ ಬರುತ್ತೆ. ಇದು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಅದೇ ಬರುತ್ತೆ ಆಯಿತಾ. 1 × 2/3 ಅಂದರೆ ಅದೇ ಬರುತ್ತೆ. ಪುನಃ ಇದು ಎಲ್ ಸಿ ಎಮ್ ತೊಗೊಳ್ಳಿ. ನೋಡಿ ಒಂದು ಸ್ಟೆಪ್ ಜಾಸ್ತಿ ಆಗುತ್ತೆ. ಓಕೆ, ಇದೇನಾಗುತ್ತೆ, 1 + 1 × ಸೇಮ್ ಬರುತ್ತೆ, ಬರ್ಕೊಳ್ಳಿ, ಒಂದು ಸ್ಟೆಪ್ ಜಾಸ್ತಿ ಆಗುತ್ತೆ ಆಯಿತಾ. ನೆಕ್ಸ್ಟು ಡಿವಿಷನ್ ಸಿಂಬಲ್ ಇದೆ, ಆಚೆ ಡಿವಿಷನ್ ಹಾಕ್ಕೊಳ್ಳಿ. 1 + 1 ನೆಕ್ಸ್ಟು 1 ಇದಾಗುತ್ತೆ. ಇಲ್ಲಿ ನೋಡಿ, ಇದನ್ನು ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ ನಿಮಗೆ, ಇದು ಎಲ್ ಸಿ ಎಮ್ ತೊಗೊಂಡ್ರೆ ಏನಾದ್ರೆ 5/2 ಆಗುತ್ತೆ ಆಯಿತಾ. ಈ ಬ್ರಾಕೆಟ್ ಒಳಗಡೆ 5/2 ಆಗುತ್ತೆ. ಡಿವಿಷನ್ ಸಿಂಬಲ್ ಬರುತ್ತೆ, 1 + 1 ಪುನಃ ದೊಡ್ಡ ಬ್ರಾಕೆಟ್ ಬರುತ್ತೆ, ಡಿವಿಷನ್ ಸಿಂಬಲ್ ಬರುತ್ತೆ, 1 ಬರುತ್ತೆ ಆಯಿತಾ. ಪುನಃ ನೋಡಿ ಬರ್ಕೊಳ್ಳಿ, 1 + 1 ಇದೆ ಆಯಿತಾ. ಡಿವಿಷನ್ ಸಿಂಬಲ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲಾಗಿ ಕನ್ವರ್ಟ್ ಮಾಡ್ಕೋತಾ ಇದ್ದೀನಿ. ಡಿವಿಷನ್ನ ಮಲ್ಟಿಪ್ಲಿಕೇಶನ್ ಸಿಂಬಲಾಗಿ ಕನ್ವರ್ಟ್ ಮಾಡ್ಕೋತಾ ಇದ್ದೀನಿ. ಇದನ್ನ ಪಲ್ಟಿ ಮಾಡ್ತೀನಿ. ಇದೇನಾಗುತ್ತೆ, 3/5 ಆಗುತ್ತೆ ಆಯಿತಾ. 3/5 ಆಗುತ್ತೆ ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿ, 1 ಇದು ಸಿಂಪ್ಲಿಫೈ ಮಾಡೋರು ಏನು ಬರುತ್ತೆ ಅಂದರೆ ಎಲ್ ಸಿ ಎಮ್ ತೊಗೋಬೇಕಾಗುತ್ತೆ. ಮಲ್ಟಿಪ್ಲೈ ಮಾಡೋರು ಸೇಮ್ ಬರುತ್ತೆ, 5 1 5 5 3 8 8/5 ಬರುತ್ತೆ ಆಯಿತಾ. 8/5 ಬರುತ್ತೆ. ಪುನಃ ನೋಡಿ ಡಿವಿಷನ್ ಸಿಂಬಲ್ ಇದೆ, ಪುನಃ ಇಲ್ಲಿ ಬರ್ಕೊಳ್ತೀನಿ. ಪುನಃ ಇದನ್ನು ಇಲ್ಲಿ ಬರ್ಕೊಂಡು ಸಾಲ್ವ್ ಮಾಡಿದೆ, 1 8/5 ಇದೆ ಆಯಿತಾ. ನೋಡಿ 1 ಡಿವಿಷನ್ ಸಿಂಬಲ್ನ ಮಲ್ಟಿಪ್ಲಿಕೇಶನ್ ಸಿಂಬಲಾಗಿ ಕನ್ವರ್ಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಪಲ್ಟಿ ಮಾಡ್ತೀನಿ, 5/8 ಆಗುತ್ತೆ ಆಯಿತಾ. ಮಲ್ಟಿಪ್ಲೈ ಮಾಡಿದ್ರೆ 5/8 ಬರುತ್ತೆ. ಫೈನಲ್ ಆನ್ಸರ್ ಏನು ಬರುತ್ತೆ, 5/8 ಬರುತ್ತೆ. ಆನ್ಸರ್ ಬಿ, ಆನ್ಸರ್ ಬಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ ಈ ರೀತಿ ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ. ಈ ರೀತಿ ಒಂದು ಟ್ರಯಾಂಗಲ್ ಕೊಟ್ಬಿಟ್ಟು ಇದ್ರದ್ದು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಟ್ರಯಾಂಗಲ್ದು ಏನು ಫಾರ್ಮುಲಾ, ಏರಿಯಾ = ½ ×
ಬೇಸ್ ಇಂಟು ಹೈಟ್ ಇರುತ್ತೆ ಆಯಿತಾ. ಕನ್ನಡದಲ್ಲಿ ಅರ್ಧ ಇಂಟು ಪಾದ ಇಂಟು ಎತ್ತರ ಆಯಿತಾ. ನೋಡಿ ಹಾಫ್ ಇಂಟು ಬೇಸ್ ಅಂದ್ರೇನು, ಇದು ಬೇಸು, ಇದು ಬೇಸ್. ಹಾಫ್ ಇಂಟು ಬೇಸ್ ಬಿ ಸಿ ಇಂಟು ಹೈಟ್, ಹೈಟ್ ಅಂದರೆ ಇದು ಎ ಡಿ, ಇದು ಹೈಟು ಎ ಡಿ ಆಯಿತಾ. ಇದ್ರ ಡೈಮೆನ್ಷನ್ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಹಾಫ್ ಇಂಟು ಬೇಸ್ ಅಂದರೆ ಎಷ್ಟು 2 ಮೀಟರ್, 2 ಮೀಟರ್ ಹಂಗೆ ಬರ್ಕೊಳ್ಳಿ. ಹೈಟ್ ಅಂದರೆ ಎಷ್ಟು ಎ ಡಿ ಅಂದರೆ 120 ಸೆಂಟಿಮೀಟರ್ ಆಯಿತಾ. ಇಲ್ಲಿ ಯೂನಿಟ್ ನೋಡಿ, ಇದು ಮೀಟ್ರಲ್ಲಿ ಐತೆ, ಇದು ಸೆಂಟಿಮೀಟ್ರಲ್ಲಿ ಐತೆ ಆಯಿತಾ. ಕನ್ವರ್ಟ್ ಮಾಡಿ ಇದನ್ನು. ಹಾಫ್ ಇಂಟು 2 ಮೀಟರ್ ಇಂಟು ಆಯಿತಾ 120 ಸೆಂಟಿಮೀಟರ್ನ 120 ಸೆಂಟಿಮೀಟರ್ನ 100 ಡಿವೈಡ್ ಮಾಡಿದ್ರೆ 1.2 ಮೀಟರ್ ಆಗುತ್ತೆ ಆಯಿತಾ. 1.2 ಮೀಟರ್ ಆಗುತ್ತೆ ಆಯಿತಾ. ಈಗ ಸಿಂಪ್ಲಿಫೈ ಮಾಡಿ, 2 ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದು 1.2 ಸ್ಕ್ವೇರ್ ಸೆಂಟಿಮೀಟರ್. ಕನ್ನಡದಲ್ಲಿ ಚದರ ಸೆಂಟಿಮೀಟರ್ ಆಗುತ್ತೆ. 1.2 ಸ್ಕ್ವೇರ್ ಸೆಂಟಿಮೀಟರ್ ಅಥವಾ ಚದರ ಸೆಂಟಿಮೀಟರ್. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18 ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ಹುಡುಗಿ ಮನೆಯಿಂದ ಸ್ಕೂಲ್ಗೆ 8 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆಯಂತೆ. ಮನೆಯಿಂದ ಸ್ಕೂಲ್ಗೆ 8 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆಯಂತೆ. ಆ ಹುಡುಗಿ ಗಂಟೆಗೆ 4 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ತಾ ಇದ್ದಾರಂತೆ ಆಯಿತಾ. ಮನೆಯಿಂದ ಸ್ಕೂಲ್ಗೆ 8 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆಯಂತೆ. ಆ ಹುಡುಗಿ 4 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ತಾ ಇದ್ದಾರಂತೆ. ಹಾಗಾದರೆ ಮನೆ 8 ಗಂಟೆಗೆ ಬೀಳುತ್ತಂತೆ. ಮನೇನ ಬೆಳಿಗ್ಗೆ 8 ಗಂಟೆಗೆ ಬಿಡುತ್ತಂತೆ. ಬೆಳಿಗ್ಗೆ 8 ಗಂಟೆಗೆ ಮನೆ ಬಿಡ್ತಾರಂತೆ. ಎಷ್ಟು ಗಂಟೆಗೆ ಹೋಗಿ ರೀಚ್ ಆಗ್ತಾರೆ ಅಂತ ಕ್ವಶನಲ್ಲಿ ಕೇಳಿದ್ದಾರೆ ಆಯಿತಾ. ನೆಕ್ಸ್ಟ್ ನೋಡಿ, ಈ ಒಂದೇ ಫಾರ್ಮುಲಾ ಇರೋದು S = D/T. ಸ್ಪೀಡ್ ಎಷ್ಟಿದೆ ಹುಡುಗಿ? 4 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ತಾ ಇದೆ ಆಯಿತಾ. ಡಿಸ್ಟೆನ್ಸು 8 ಕಿಲೋಮೀಟರ್ ಇದೆ, ಅಲ್ಲಿಂದ ಅಲ್ಲಿಗೆ 8 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಆಯಿತಾ. ಟೈಮ್ ಎಷ್ಟು ತೊಗೊಳುತ್ತೆ ಅಂತ ಆಯಿತಾ. ಟಿ ಈ ಕಡೆ ಹೋಗುತ್ತೆ, 8/4 ಆಗುತ್ತೆ. ಟೈಮು 2 ಅವರ್ ತೊಗೊಳುತ್ತೆ ಆಯಿತಾ. ಆ ಹುಡುಗಿ ಮನೆಯಿಂದ ಸ್ಕೂಲ್ಗೆ ಹೋಗೋಕ್ಕೆ 2 ಗಂಟೆ ತೊಗೊಳುತ್ತಂತೆ ಆಯಿತಾ. ನೋಡಿ, 8 ಗಂಟೆಗೆ ಮನೆ ಬಿಟ್ಟಿದ್ದಾಳೆ, 2 ಗಂಟೆ ತೊಗೊಳುತ್ತೆ. ಎಷ್ಟು ಗಂಟೆಗೆ ರೀಚ್ ಆಗ್ತಾಳೆ ಸ್ಕೂಲು ಆಯಿತಾ? 10 ಗಂಟೆಗೆ ರೀಚ್ ಆಗ್ತಾಳೆ ಸ್ಕೂಲು. 10 ಗಂಟೆ AM ಸ್ಕೂಲ್ನ ರೀಚ್ ಆಗ್ತಾಳೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ ಈ ರೀತಿ ಜೋಮೆಟ್ರಿ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಆ್ಯಂಗಲ್ BAE ಆಯಿತಾ, ಈ ಆ್ಯಂಗಲ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಆ್ಯಂಗಲ್ BAE ಇದನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ನೋಡಿ, ಆ್ಯಂಗಲ್ BAE ಇದನ್ನು ಫೈಂಡ್ ಔಟ್ ಮಾಡಬೇಕಂತ. ಇಲ್ಲಿ ನೋಡಿ, ಈ ರೀತಿ ಇದೆ ಫಿಗರ್, ಜೊಮೆಟ್ರಿ ಈ ರೀತಿ ಇದೆ ಆಯಿತಾ. ಆಲ್ಟರ್ನೇಟ್ ಆ್ಯಂಗಲ್, ಈ ಆ್ಯಂಗಲ್ಲು ಎರಡು ಸೇಮ್ ಇರುತ್ತೆ ನೋಡಿ. ಈ ರೀತಿ ಫಿಗರ್ ಇದೆ. ಈ ಆ್ಯಂಗಲ್ಲು ಮತ್ತು ಈ ಆ್ಯಂಗಲ್ಲು ಎರಡು ಸೇಮ್ ಇರುತ್ತೆ. ಆಲ್ಟರ್ನೇಟ್ ಆ್ಯಂಗಲ್ ಸೇಮ್ ಇರುತ್ತೆ ಆಯಿತಾ. ಇದು 95 ಇದ್ದರೆ ಇದು 95 ಇರುತ್ತೆ. ಸೊ ಇದು 95 ಇದೆ, ಈ ಆ್ಯಂಗಲ್ಲು 95 ಡಿಗ್ರಿ ಇರುತ್ತೆ ಆಯಿತಾ. ನೀವು ಡೈರೆಕ್ಟಾಗಿ 95 ಡಿಗ್ರಿ ಅಂತ ಬರ್ಕೋಬೋದು. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ಯಲ್ಲಿ ಒಬ್ಬ ಬ್ಯಾಟ್ಸ್ಮ್ಯಾನು ಒನ್ ಡೇ ಮ್ಯಾಚಲ್ಲಿ ಎಷ್ಟು ಓವರಲ್ಲಿ ಎಷ್ಟು ರನ್ ಹೊಡೆದಿದ್ದಾನೆ ಅನ್ನೋ ಡೀಟೇಲ್ ಕೊಟ್ಟಿದ್ದಾರೆ ಆಯಿತಾ. ಕ್ವಶನ್ ನಂಬರ್ 20ಯಲ್ಲಿ ಒಬ್ಬ ಬ್ಯಾಟ್ಸ್ಮ್ಯಾನು ಒನ್ ಡೇ ಮ್ಯಾಚಲ್ಲಿ ಎಷ್ಟು ಓವರಲ್ಲಿ ಎಷ್ಟೆಷ್ಟು ರನ್ ಹೊಡೆದಿದ್ದಾನೆ ಅಂದ್ಬಿಟ್ಟು ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಮಾಡಿಬಿಟ್ಟು ಏನು ಕೇಳಿದ್ದಾರೆ ಅಂದರೆ, ಫಸ್ಟ್ 5 ಓವರ್ಸು ಎಷ್ಟು ರನ್ ಹೊಡೆದಿದ್ದಾರೆ ಅಂತ ಕೇಳಿದ್ದಾರೆ ಆಯಿತಾ. ಫಸ್ಟ್ 5 ಓವರ್ಸ್ ಅಂದರೆ ಇಲ್ಲಿ ತನಕ ಬರುತ್ತೆ ನೋಡಿ, ಇಲ್ಲಿ ತನಕ ಬರುತ್ತೆ. ಇಲ್ಲಿ ತನಕ ಕೌಂಟ್ ಮಾಡಬೇಕು. 1 2 3 4 5 6 ಬಾಕ್ಸು ಆಯಿತಾ. 4ನೇ ಓವರಲ್ಲಿ ರನ್ ಹೊಡೆದಿಲ್ಲ. ನೆಕ್ಸ್ಟು 7 8 9 10 11 12 ಆಯಿತಾ. ನೋಡಿ, ಫಸ್ಟ್ ಓವರಲ್ಲಿ 3 ಬಾಕ್ಸ್ ರನ್ ಹೊಡೆದಿದ್ದಾನೆ. ಸೆಕೆಂಡ್ ಓವರಲ್ಲಿ 2 ಬಾಕ್ಸ್ ರನ್ ಹೊಡೆದಿದ್ದಾನೆ. 3ನೇ ಓವರಲ್ಲಿ 1 ಬಾಕ್ಸ್ ರನ್ ಹೊಡೆದಿದ್ದಾನೆ. 5ನೇ ಓವರಲ್ಲಿ 1 2 3 4 5 6 ಬಾಕ್ಸ್ ರನ್ ಹೊಡೆದಿದ್ದಾನೆ ಆಯಿತಾ. ಅವ್ರು ಏನು ಕೇಳಿದ್ದಾರೆ ಅಂದರೆ, ನೋಡಿ, ಒಂದು ಬಾಕ್ಸ್ ಅಂದರೆ 3.5 ರನ್ಸ್ ಅಂತೆ ಆಯಿತಾ. ಟೋಟಲಾಗಿ 12 ಬಾಕ್ಸ್ ರನ್ ಹೊಡೆದಿದ್ದಾನೆ ನೋಡಿ.
1 2 3 4 5 6 7 8 9 10 11 12 ಟೋಟಲಾಗಿ 12 ಬಾಕ್ಸ್ ರನ್ ಹೊಡೆದಿದ್ದೇನೆ. ಒಂದು ಬಾಕ್ಸ್ ಅಂದರೆ 3.5 ರನ್ಸ್ ಅಂತೆ, 3.5 ಆಯಿತಾ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 42 ಬರುತ್ತೆ ಆಯಿತಾ. ಅವ್ನು ಟೋಟಲಾಗಿ 42 ರನ್ ಹೊಡೆದಿದ್ದಾನೆ 1ರಿಂದ 5ನೇ ಓವರ್ ತನಕ. ಫಸ್ಟ್ 5 ಓವರ್ಸು ಅವನು ಟೋಟಲಾಗಿ 42 ರನ್ ಹೊಡೆದಿದ್ದಾನೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ.